ಕ್ರೈಸ್ತ ಜೀವಿತದ ಬಗ್ಗೆ ಆ ಅಥವಾ ಕ್ರಿಸ್ತಿಯ ಜೀವಿತದ ಬಗ್ಗೆ ನಾವು ಮುಂದೆ ನೋಡ್ಲಿಕ್ಕೆ ಹೋಗ್ತಕ್ಕಂತ ಒಂದು ಸಂಗತಿಯಾಗಿದೆ. ಈ ಕ್ರಿಸ್ತಿಯ ಜೀವಿತಗಳಲ್ಲಿ ಅನೇಕ ಅಂಶಗಳು ಇರುವಂತದನ್ನ ನಾವು ಗುರುತಿಸಿಕೊಂಡು ನಾವು ಅಭ್ಯಸಿಸುತ್ತಾ ಹೋಗ್ತಕ್ಕಂಥದ್ದಾಗಿದೆ. ಅನೇಕ ಬಾರಿ ನಮಗೆ ಗೊತ್ತಿರ್ತಕ್ಕಂತ ಸಂಗತಿಗಳೇ ಆಗಿರ್ತದೆ. ಅದಾಗಿ ಕೂಡ ನಾವು ನೆನಪು ಮಾಡಿಕೊಳ್ತಾ ಎಚ್ಚರಿಕೆಯಿಂದ ಜೀವಿಸುವಂತ ಒಂದು ಸಂದರ್ಭಗಳು ಕೂಡ ನಮ್ಮದಾಗಿರ್ತದೆ. ಅದರಿಂದ ಈ ಕ್ರಿಸ್ತಿಯ ಜೀವಿತ ಎಂಬುದಾಗಿ ನೋಡುವಾಗ ಈ ಲೋಕದಲ್ಲಿ ನಾವು ಕ್ರಿಸ್ತನನ್ನ ಈ ಲೋಕಕ್ಕೆ ಪ್ರಕಟಪಡಿಸುವುದು ಅಥವಾ ಲೋಕದ ಅನ್ಯ ಜನರಿಗೆ ನಾವು ಈ ಕ್ರಿಸ್ತಿಯ ಜೀವಿತವನ್ನ ತೋರಿಸಿಕೊಡ್ತಕ್ಕಂತ ಒಂದು ಸಂಗತಿಯಾಗಿದೆ. ಅದಕ್ಕೆ ನಾವಿವತ್ತು ರಕ್ಷಿಸಲ್ಪಟ್ಟವರಾಗಿದ್ದೇವೆ. ನಾವು ರೋಮಾಪುರ ಪತ್ರಿಕೆ 10ನೇ ಅಧ್ಯಾಯದ 9ನೇ ವಚನದ ಆಧಾರದಲ್ಲಿ ನಾವು ರಕ್ಷಣೆ ಪಡ್ಕೊಂಡವರಾಗಿದ್ದೇವೆ. ಮತ್ತು ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 12ನೇ ವಚನದಲ್ಲಿ ನಾವು ಆತನ ಮಕ್ಕಳಾಗಿದ್ದೇವೆ ಎಂಬುದಾಗಿ ನಾವು ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕಿಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನೆಂಬುದಾಗಿ ನಾವು ಅಭ್ಯಾಸ ಮಾಡಿದ್ದೇವೆ. ಸೊ ಹೀಗೆ ನಾವು ಅದನ್ನ ಅನುಭವಿಸ್ತಾ ಇರತಕ್ಕಂಥವರಾಗಿದ್ದೇವೆ. ನಾವು ದೇವರ ಮಕ್ಕಳು ಹೇಳ್ತಕ್ಕಂಥ ಪದವಿ ನಮಗೆ ಸಿಕ್ಕಿದೆ. ಆದ್ರೆ ಕ್ರೈಸ್ತತ್ವ ಹೇಳುವಂತ ಒಂದು ವಿಷಯಕ್ಕೆ ಬಂದಾಗ ಕ್ರಿಸ್ತಿಯ ಜೀವಿತ ಮೊಟ್ಟ ಮೊದಲನೇದಾಗಿ ಈ ಕ್ರೈಸ್ತರು ಹೇಳುವಂತ ಶಬ್ದ ಹೇಗೆ ಬಂತು ಹೇಳುವುದಾಗಿ ನಮ್ಗೆಲ್ಲರಿಗೆ ಗೊತ್ತಿರತಕ್ಕಂತ ಒಂದು ಸಂಗತಿಯಾಗಿದೆ. ಅಪೊಸ್ತಲ ಕೃತ್ಯ 11ನೇ ಅಧ್ಯಾಯದ 26ನೇ ವಚನವನ್ನು ನಾವು ಮೊಟ್ಟ ಮೊದಲನೇದಾಗಿ ಗಮನಿಸುವಾಗ, ಅಪೊಸ್ತಲ ಕೃತ್ಯ 11ನೇ ಅಧ್ಯಾಯದ 26ನೇ ವಚನವನ್ನು ನಾವು ಗಮನಿಸುವಾಗ, ಅವರನ್ನು ಕಂಡು ಅಂತ್ಯೋಕ್ಯಕ್ಕೆ ಕರೆದುಕೊಂಡು ಬಂದನು. ಆಮೇಲೆ ಅವರು ಪೂರಾ 1 ವರ್ಷ ಸಭೆಯವರ ಸಂಗಡ ಕೂಡಿದ್ದು ಬಹು ಜನರಿಗೆ ಉಪದೇಶ ಮಾಡಿದರು. ಅಂತ್ಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು. ನಾವಿಲ್ಲಿ ಗಮನಿಸ್ತಾ ಬರುವಾಗ ಕ್ರೈಸ್ತರು ಹೇಳ್ತಕ್ಕಂತ ಒಂದು ಶಬ್ದವನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅನೇಕರು ಇವತ್ತು ಇತಿಹಾಸಕಾರರು ಹೇಗೆ ಬರೆದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಕ್ರೈಸ್ತ ಧರ್ಮದ ಸ್ಥಾಪಕನು ಯೇಸು ಸ್ವಾಮಿ ಎಂಬುದಾಗಿ ಇತಿಹಾಸದಲ್ಲಿ ನಾವು ಅದನ್ನ ಗಮನಿಸ್ತಕ್ಕಂಥವರಾಗಿದ್ದೇವೆ. ಆದರೆ ಈ ಒಂದು ಸಂಗತಿಯನ್ನು ನಾವು ಗಮನಿಸ್ತಾ ಬರುವಾಗ ದೇವರ ವಾಕ್ಯದಲ್ಲಿರ್ತಕ್ಕಂಥ ಸಂಗತಿ ನಿಜವಾಗಿರ್ತಕ್ಕಂಥ ಒಂದು ಸತ್ಯವಾಗಿದೆ. ಅಂದ್ರೆ ಅಂತ್ಯೋಕ್ಯದ ಜನರು ಅಲ್ಲಿರ್ತಕ್ಕಂಥ ಸಮಾಜದ ಜನರು ಅಥವಾ ಅಲ್ಲಿರ್ತಕ್ಕಂಥ ಜನರುಗಳು ಅವರನ್ನ ಕ್ರೈಸ್ತರು ಎಂಬುದಾಗಿ ಕರೆದಿರ್ತಕ್ಕಂಥ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. ಅದರ ಹಿನ್ನೆಲೆಯನ್ನು ನಾವು ಗುರುತಿಸ್ತಾ ಬರುವಾಗ ಕರ್ತನಾದ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಜೀವನ ಮಾಡಿದನೋ ಅದೇ ರೀತಿಯಾಗಿ ಆತನ ಶಿಷ್ಯರುಗಳು ಜೀವನ ಮಾಡುತ್ತಾ ಬಂದಿರುವುದನ್ನು ನಾವು ಗುರುತಿಸ್ತೇವೆ. ಸೊ ಹಾಗೆ ಮಾಡುತ್ತಾ ಬಂದಿರುವುದನ್ನ ನಾವು ಚಾರಿತ್ರಿಕವಾಗಿ ಅದನ್ನ ಅರ್ಥ ಮಾಡಿಕೊಳ್ತಾ ಓದುತ್ತಾ ಬರುವಾಗ ನಮ್ಗೆ ಸ್ಪಷ್ಟವಾಗಿ ತಿಳ್ಕೊಳ್ತಕ್ಕಂಥ ಒಂದು ಸಂಗತಿಯಾಗಿದೆ. ಕರ್ತನಾದ ಯೇಸು ಕ್ರಿಸ್ತನ ಮಾದರಿಯನ್ನ ಅನುಸರಿಸಿಕೊಂಡು ಬಂದಿರತಕ್ಕಂಥ ಶಿಷ್ಯ ಸಮೂಹಕ್ಕೆ ಕ್ರೈಸ್ತರು ಹೇಳ್ತಕ್ಕಂಥ ಹೆಸರು ಬಂತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಮತ್ತು ಈ ಒಂದು ಜೀವಿತ ಇದು ಇವತ್ತು ನನ್ನಲ್ಲಿ, ನಿಮ್ಮಲ್ಲಿ ಅಥವಾ ಎಲ್ಲ ಭಕ್ತರಲ್ಲಿಯೂ ಇದೇ ತರದ ಜೀವಿತವನ್ನ ಕರ್ತನು ಅಪೇಕ್ಷೆ ಮಾಡ್ತಕ್ಕಂಥವನು ಆಗಿದ್ದಾನೆ. ಸಾಮಾನ್ಯವಾಗಿ ಲೋಕದ ಜನರು ಅವರು ತಿಳ್ಕೊಳ್ಳುವಂತ ಒಂದು ಸಂಗತಿ ಇದು ಒಂದು ಮತಗಳಾಗಿದೆ, ಅಥವಾ ಆ ದಿನದಲ್ಲಿ ಈ ದಿನದಲ್ಲಿ ಮಾತ್ರ ಅಲ್ಲ. ಅದು ನಾವು ಒಂದು ವೇಳೆ ಅಪೊಸ್ತಲ ಕೃತ್ಯ 26ನೇ ಅಧ್ಯಾಯದ 28ನೇ ವಚನವನ್ನ ಗಮನಿಸುವಾಗ, ಅಪೊಸ್ತಲ ಕೃತ್ಯ 26ನೇ ಅಧ್ಯಾಯದ 28ನೇ ವಚನ, ಅಲ್ಪ ಪ್ರಯತ್ನದಿಂದ ನನ್ನನ್ನು ಕ್ರೈಸ್ತನಾಗುವುದಕ್ಕೆ ಒಡಂಬಡಿಸುತ್ತೀಯಾ? ಅಲ್ಲಿ ಪೇಸ್ತನು ಪೌಲನಿಗೆ ಹೇಳಿರ್ತಕ್ಕಂಥ ಒಂದು ಸಂಗತಿಯನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪೌಲನು ವಾಕ್ಯಗಳನ್ನ ಹೇಳ್ತಾ ಇರುವಾಗ, ಈ ಸುವಾರ್ತೆಗಳನ್ನ ತಿಳಿಸ್ತಾ ಇರುವಾಗ, ಅವನು ಪೇಸ್ತನ ಏನ್ ಅಂದ್ಕೊಳ್ತಾನೆ ಅಂತ ಹೇಳಿದ್ರೆ, ನಿನ್ನ ಒಂದು ಅಲ್ಪ ಪ್ರಯತ್ನದಿಂದ ನನ್ನನ್ನು ಕ್ರೈಸ್ತನಾಗಿ ನೀನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀಯಾ ಎನ್ನುವುದಾಗಿ ಅಲ್ಲಿ ನೋಡ್ತೇವೆ. ಇದು ಈ ಒಂದು ಕ್ರೈಸ್ತತ್ವ ಹೇಳ್ತಕ್ಕಂಥ ಒಂದು ಸಂಗತಿ, ಈ ಒಂದು ಜೀವನ ಮಾದರಿ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟು ಹೋಗಿರ್ತಕ್ಕಂಥದ್ದಾಗಿದೆ. ಇದು ಒಂದು ಮತದ ವಿಷಯಗಳಲ್ಲ. ಲೋಕದ ಜನರು ಇವತ್ತು ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಜನರು ಕೂಡ ಅವರು ಏನ್ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇದೊಂದು ಮತದ ವಿಷಯಗಳಾಗಿದೆ ಎಂಬುದಾಗಿ ನಾವು ಅಂದುಕೊಳ್ತಕ್ಕಂಥವರಾಗಿದ್ದಾರೆ. ಒಂದು ಕಾಲದಲ್ಲಿ ನಾವು ಕೂಡ ಅದೇ ರೀತಿಯಾಗಿ ಅಂದುಕೊಳ್ತಕ್ಕಂಥವರಾಗಿದ್ದೆವು. ಈ ಲೋಕದ ಜನರು ಕೂಡ ಅದನ್ನೇ ಅರ್ಥ ಮಾಡಿಕೊಂಡಿರ್ತಕ್ಕಂಥವರಾಗಿದ್ದಾರೆ. ಈ ಕಳೆದ ದಿನ ಸೋಮವಾರ ದಿನ ನಾನು ಒಬ್ಬರಿಗೆ ಸುವಾರ್ತೆಯನ್ನು ಹೇಳ್ತಾ ಇದ್ದೆ. ಮಂಜುನಾಥ್ ಎಂಬುದಾಗಿ ಒಬ್ಬ ವ್ಯಕ್ತಿಗೆ ಸುವಾರ್ತೆಯನ್ನು ಹೇಳ್ತಾ ಇದ್ದೆ. ಅವರು ನೇರವಾಗಿ ನನ್ನನ್ನ ಪ್ರಶ್ನೆ ಮಾಡ್ತಾ ಇದ್ರು,
ನೀವು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ದೀರಿ ಅಥವಾ ಕ್ರೈಸ್ತ ಧರ್ಮಕ್ಕೆ ನೀವು ಸೇರ್ಕೊಂಡಿದ್ದೀರಿ ಎಂಬುದು. ಅವರು ಅಲ್ಲಿ ನನಗೆ ಹೇಳ್ತಾ ಇರ್ತಕ್ಕಂಥ ಒಂದು ಸಂಗತಿ ಏನೆಂಬುದಾಗಿ ನಾವು ಕಾಣುವಾಗ, ಈ ಒಂದು ಜೀವಿತ ಅವರಿಗೆ ಗೊತ್ತಿಲ್ಲ. ನಾವು ಯಾಕೆ ನಂಬಿಕೆ ಇಟ್ಟಿದ್ದೆವು, ಯಾವ ಹಿನ್ನೆಲೆಯನ್ನು ನಾವು ಅರ್ಥ ಮಾಡಿಕೊಂಡು ನಾವು ಮುಂದೆ ಹೋಗ್ತಾ ಇದ್ದೇವೆ ಹೇಳ್ತಕ್ಕಂಥ ಒಂದು ಸಂಗತಿ ಅವರಿಗೆ ಗೊತ್ತಿಲ್ಲ. ಅದನ್ನ ನಾನು ಸ್ವಲ್ಪ ಪ್ರಮಾಣದಲ್ಲಿ ಹೇಳಲಿಕ್ಕೆ ಸಾಧ್ಯವಾಯಿತು. ಅವರು ಇನ್ನು ಕೂಡ ನನ್ನ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಹೀಗೆ ಅವ್ರು ಏನ್ ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇದೊಂದು ಮತವಾಗಿ ಸೇರಿಕೊಳ್ಳುವಂಥದ್ದು ಎಂಬುದಾಗಿ. ಯಾಕಂದ್ರೆ ಅವರು ಇನ್ನೊಂದು ಉದಾಹರಣೆಯನ್ನು ನನ್ನ ಮುಂದೆ ಇಟ್ರು. ನಾನು ಸಹಿತ ಕುಡಿತೀನಿ, ಇನ್ನು ಇಲ್ಲಿ ಕೆಲವು ನಾಮಧೇಯ ಕ್ರೈಸ್ತರವರಿಗೆ ಪರಿಚಯ ಇದೆ. ಸೊ ಅವರೊಟ್ಟಿಗೆ ಹೋಗಿ ಆ ಬಾರಿಗೆ ಹೋಗಿ ಕುಡಿಯತಕ್ಕಂತ ವಿಷಯಗಳನ್ನು ಅವ್ರು ಹೇಳ್ತಾ ಇದ್ರು. ಅಂದ್ರೆ ನಾವು ಒಂದೇ, ಅದೇನು ಬೇರೆ ಅಲ್ಲ ಹೇಳುವಂತ ಒಂದು ದೃಷ್ಟಿಯಲ್ಲಿ. ಅಂದ್ರೆ ಇಲ್ಲಿ ನಾನು ಯಾಕೆ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಎಂಬುದಾಗಿರುವಾಗ, ಲೋಕದ ಜನರಿಗೆ ಕ್ರೈಸ್ತತ್ವ ಹೇಳುವಂಥದ್ದು ಅಥವಾ ಕ್ರಿಸ್ತಿಯ ಜೀವಿತ ಹೇಳುವಂಥದ್ದು ಅದು ನಾವು ತೋರಿಸಿಕೊಡುವಲ್ಲಿ, ಅಥವಾ ಒಂದು ವೇಳೆ ಈ ನಂಬಿಕಿಟ್ಟಿರ್ತಕ್ಕಂಥ ಅನೇಕ ಸಮೂಹಗಳು ಅಥವಾ ಅನೇಕ ಗುಂಪಿನವರು ಈ ನಮ್ಮ ಸುತ್ತಮುತ್ತಲು ನಾವಿದ್ದೇವೆ. ಸೊ ಹಾಗಾಗಿ ನಾವು ಕರ್ತನಾದ ಯೇಸು ಕ್ರಿಸ್ತನ ಜೀವಿತವನ್ನ ತೋರಿಸಿಕೊಡುವಲ್ಲಿ ವಿಫಲತೆ ಪಡ್ಕೊಳ್ತಾ ಇದ್ದೇವೋ ಹೇಳುವಂತ ಒಂದು ಸಂಗತಿಯನ್ನ ನಾವು ಅರ್ಥ ಮಾಡಿಕೊಳ್ತಾ ಹೋಗ್ಬೇಕಾಗಿದೆ. ನಮ್ಮ ಒಂದು ದಿನನಿತ್ಯದ ಜೀವಿತದಲ್ಲಿ ನಾವು ಕ್ರಿಸ್ತನ ಮಾದರಿಯ ಜೀವಿತವನ್ನ ತೋರಿಸಿಕೊಡುವ ದಿಕ್ಕಿನಲ್ಲಿ ಮುಂದಕ್ಕೆ ನಾವು ಹೋಗ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ನಾವು ನೋಡುವಾಗ ಇಲ್ಲಿ ಮೊದಲನೇ ಪೇತ್ರನ ಪತ್ರಿಕೆಯ 4ನೇ ಅಧ್ಯಾಯದ 16ನೇ ವಚನವನ್ನು ನಾವು ಗಮನಿಸುವಾಗ, ಮೊದಲನೇ ಪೇತ್ರನ ಪತ್ರಿಕೆ 4ನೇ ಅಧ್ಯಾಯದ 16ನೇ ವಚನ, ಆದ್ರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. ನೋಡಿ, ಅಲ್ಲಿ ನಾವು ಗಮನಿಸ್ತಾ ಬರುವಾಗ ದೇವರನ್ನು ಘನಪಡಿಸ್ತಕ್ಕಂತ ಒಂದು ಜೀವಿತವಾಗಿದೆ ಕ್ರಿಸ್ತಿಯ ಜೀವಿತ ಹೇಳುವುದನ್ನ ಅಲ್ಲಿ ಗಮನಿಸ್ತಾ ಇದ್ದೇವೆ. ಹಾಗಾಗಿ ದೇವರ ನಾಮವನ್ನ, ಕರ್ತನ ನಾಮವನ್ನ ಮಹಿಮೆಪಡಿಸ್ತಕ್ಕಂತ ಒಂದು ಕಾರ್ಯ ಈ ಒಂದು ಕ್ರಿಸ್ತಿಯ ಜೀವಿತದಲ್ಲಿ ಎದ್ದು ಕಾಣುವಂತದ್ದಾಗಿದೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ಕಾಣತಕ್ಕಂಥವ್ರು ಆಗಿದ್ದೇವೆ. ಅದರಿಂದ ನಾವು ಗಮನಿಸ್ತಾ ಬರುವಾಗ ಜೆ.ಎಸ್. ಸ್ಟುವರ್ಟ್ ಎನ್ನತಕ್ಕಂತ ಒಬ್ಬ ಭಕ್ತರು ಹೀಗೆ ಹೇಳ್ತಾರೆ. ಅವರು ಹೇಳುವಂತ ಒಂದು ಸಂಗತಿ ನಾವು ಗಮನಿಸುವಾಗ, ಈ ಕ್ರಿಸ್ತಿಯ ಜೀವಿತವನ್ನ ಆತನ ಸುವಾರ್ತೆಯನ್ನ ಸಾರುತ್ತಾ ಭಕ್ತರಾಗಿರ್ತಕ್ಕಂಥ ಅಥವಾ ಅಪೊಸ್ತಲರು, ಶಿಷ್ಯರುಗಳು ಅವರು ಆಗಿನ ಕಾಲದಲ್ಲಿ ತೋರ್ತಕ್ಕಂತ ರೀತಿಗಳು, ಅವರು ಜೀವಿಸತಕ್ಕಂತ ನೀತಿಗಳು, ಅವು ಈಗಿನ ಕಾಲದಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯತೆ ಇದೆಯೋ ಹೇಳುವುದನ್ನ ಅವರು ಪ್ರಶ್ನಾರ್ಥಕವಾಗಿ ಅದನ್ನ ಗಮನಿಸ್ತಾ ಇದ್ದಾರೆ. ಅಂದ್ರೆ ಆಗಿನ ಕಾಲದ ಸಭೆಗಳು ಅಥವಾ ದೇವಜನರುಗಳು ಅವರು ಪರಲೋಕವನ್ನೇ ದೃಷ್ಟಿಸಿಕೊಂಡು, ಅವರು ಪರಲೋಕದ ಅಥವಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹಾಕಿಕೊಟ್ಟಿರ್ತಕ್ಕಂಥ ಮಾದರಿಯಲ್ಲಿ, ಸೂತ್ರದಲ್ಲಿ ಅವರು ಜೀವಿಸಿರ್ತಕ್ಕಂತ ಒಂದು ಸಂಗತಿಗಳಿತ್ತು. ಅದರಿಂದ ಈ ದಿನಮಾನಗಳಲ್ಲಿ ನಾವು ವೈಯಕ್ತಿಕವಾಗಿ ಅಥವಾ ಒಂದು ವೇಳೆ ಸಮೂಹವಾಗಿ ರಕ್ಷಿಸಲ್ಪಟ್ಟಿರ್ತಕ್ಕಂಥ ಒಂದು ಗುಂಪಾಗಿ ನಾವಿರುವಂಥದ್ದು ನಿಜ. ಆದ್ರೆ ಅದು ಕರ್ತನು ಸ್ಥಾಪಿಸತಕ್ಕಂಥ ಸಭೆಯಲ್ಲಿ ನಾವಿದ್ದೇವೆ, ಯಾವ ಒಂದು ಸಂದೇಹ ಇಲ್ಲ. ಯಾಕೆಂದ್ರೆ ನಮ್ಮ ಒಂದು ಸ್ಥಿತಿ ಅನ್ನು ನಾವು ಗಮನಿಸುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ನೂತನ ಸೃಷ್ಟಿಯಾಗಿ ಮಾಡಿದ್ದಾನೆ ಹೇಳುವಂತ ಒಂದು ಸಂಗತಿ 2 ಕೊರಿಂಥ ಪತ್ರಿಕೆ 5ನೇ ಅಧ್ಯಾಯದ 17ನೇ ವಚನವನ್ನು ನಾವು ಓದುವಾಗ, ಹೀಗಿರಲಾಗಿ ಯಾವನಾದ್ರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. 2 ಕೊರಿಂಥ 5:17 ನಾವು ಅದನ್ನ ಗಮನಿಸ್ತಕ್ಕಂಥವರಾಗಿದ್ದೇವೆ. ಅಂದರೆ ಇಲ್ಲಿ ನಾವು ನೋಡುವಾಗ ನಾವು ಕ್ರಿಸ್ತನಲ್ಲಿದ್ದೇವೆ ಹೇಳುವಂತ ಒಂದು ಸಂಗತಿಯನ್ನ ಇಲ್ಲಿ ವ್ಯಕ್ತಪಡಿಸುವುದನ್ನ ಗಮನಿಸ್ತೇವೆ. ಅಂದರೆ ರಕ್ಷಿಸಲ್ಪಟ್ಟಿರ್ತಕ್ಕಂಥ ನಾವುಗಳೆಲ್ಲರೂ ಅಥವಾ ಕರ್ತನ ಭಕ್ತರಾಗಿರ್ತಕ್ಕಂಥ ನಾವುಗಳೆಲ್ಲರೂ ಏನಾಗಿದ್ದೇವೆ ಅಂತ ಹೇಳಿದ್ರೆ, ಇಲ್ಲಿ ಕ್ರಿಸ್ತನಲ್ಲಿದ್ದವರಾಗಿದ್ದೇವೆ. ಸೊ ಕ್ರಿಸ್ತನಲ್ಲಿದ್ದವರಾಗಿರ್ತಕ್ಕಂಥವರು ನಾವುಗಳು ಆಗಿದ್ದೇವೆ. ಸೊ ಅದರಿಂದ ನಾವು ನೋಡುವಾಗ ಈ ಲೋಕದಲ್ಲಿ ಕ್ರಿಸ್ತಿಯ ಜೀವಿತವನ್ನ ನಾವು ಜೀವಿಸುತ್ತಾ ಹೋಗ್ಬೇಕಾದ್ರೆ ಅನೇಕ ಸಂಗತಿಗಳನ್ನ ಅರ್ಥ ಮಾಡಿಕೊಂಡು ಮುಂದಕ್ಕೆ ನಮ್ಮ ಆತ್ಮಿಕ ಜೀವಿತವನ್ನು ಸಾಗಿಸುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. ಸೊ ಮೊದಲನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯದ 12ನೇ ವಚನದಲ್ಲಿ ನಾವು ಗಮನಿಸುವಾಗ, ಮೊದಲನೇ ಪೇತ್ರನ ಪತ್ರಿಕೆ 2:12 ನಿಮ್ಮ ನಡವಳಿಕೆಯು ಅನ್ಯರ ಮಧ್ಯದಲ್ಲಿ ಯೋಗ್ಯವಾಗಿರಲಿ, ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರೆಂದು ನಿಂದಿಸುತ್ತಾರೋ ಆ ವಿಷಯದಲ್ಲಿಯೇ ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ವಿಚಾರಣೆಯ ದಿನದಲ್ಲಿ ದೇವರನ್ನು ಕೊಂಡಾಡುವರು. ನಾವಲ್ಲಿ ನೋಡುವಾಗ ನಡವಳಿಕೆಗಳ ಕುರಿತಾಗಿ
ಕ್ರಿಸ್ತಿಯ ನಡವಳಿಕೆಯ ಕುರಿತಾಗಿ ನಾವು ನೋಡುತ್ತೇವೆ. ಕ್ರಿಸ್ತಿಯ ನಡವಳಿಕೆಗಳು ಅದು ಯೋಗ್ಯವಾದ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಸಂಗತಿಯಾಗಿದೆ. ಪ್ರಪಂಚದಲ್ಲಿ ಎಲ್ಲಾ ಒಂದು ನಡವಳಿಕೆಗಳನ್ನ ನಾವು ಅಭ್ಯಾಸ ಮಾಡ್ತಾ ಹೋಗುವಾಗ ಈ ಒಂದು ಕ್ರಿಸ್ತಿಯ ನಡವಳಿಕೆಗಳು ಅದು ಉತ್ತಮವಾಗಿರ್ತಕ್ಕಂಥದ್ದು, ದೇವರಿಂದ ಬಂದಿರತಕ್ಕಂಥದ್ದಾಗಿದೆ. ಈ ದೇವರಿಂದ ಬಂದಿರತಕ್ಕಂಥ ನಡವಳಿಕೆಗಳನ್ನ ನಾವು ಏನ್ ಮಾಡ್ಬೇಕಾಗಿದೆ ಅಂತ ಹೇಳಿದ್ರೆ, ಅನ್ಯರ ಮಧ್ಯದಲ್ಲಿ ಅದನ್ನ ಯೋಗ್ಯವಾಗಿ ಸಾಬೀತು ಮಾಡಬೇಕಾಗಿದೆ. ನಾವು ಅದನ್ನ ತೋರಿಸಿಕೊಡ್ಬೇಕಾಗಿರ್ತಕ್ಕಂಥದ್ದಾಗಿದೆ. ಅದರಿಂದ ಬೇರೆ ನಮ್ಮ ಒಂದು ಆತ್ಮಿಕ ಜೀವನದಲ್ಲಿ ನಮಗೊಂದು ಸವಾಲಿದೆ. ಯಾಕಂದ್ರೆ ಲೋಕದಲ್ಲಿ ನಾವು ಜೀವಿಸುವಂತದ್ದು ಸುಲಭವಲ್ಲ. ನಮ್ಮ ಕರ್ತನಾದ ಪೇತ್ರನ ಪತ್ರಿಕೆಯಲ್ಲಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾವುದೇ ಪಾಪಗಳನ್ನ ಆತನು ಮಾಡಲಿಲ್ಲ. ಒಂದು ಪೇತ್ರ 2ನೇ ಅಧ್ಯಾಯದ 22ನೇ ವಚನದಲ್ಲಿ ನಾವು ಕಾಣುವಾಗ ಯಾವ ವಿಷಯದಲ್ಲಿಯೂ ಆತನು ಪಾಪ ಮಾಡಲಿಲ್ಲ. ಬೈಯುವವರನ್ನ ಆತನು ತಿರುಗಿ ಬಯಲಿಲ್ಲ. ಆತನು ಬಾಧನೆ ಅನುಭವಿಸಿದಾಗ ಯಾರನ್ನೂ ಬೆದರಿಸದೆ ನ್ಯಾಯವಾಗಿ ತೀರ್ಪು ಆತನಿಗೆ ಒಪ್ಪಿಸಿಕೊಟ್ಟನು. ಆತನು ಯಾರನ್ನೂ ಬೆದರಿಸಲಿಲ್ಲ, ಯಾರನ್ನೂ ಬಯಲಿಲ್ಲ. ಹೀಗಾಗಿ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ ಓದುತ್ತೇವೆ. ಅದರಿಂದ ಇನ್ನೂ ನಾವು ಸ್ಪಷ್ಟವಾಗಿ ನಾವು ಗಮನಿಸ್ತಾ ಬರುವಾಗ, ಮೊದಲನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯದ 21ನೇ ವಚನವನ್ನು ನಾವು ಅಭ್ಯಾಸ ಮಾಡ್ತಾ ಬರುವಾಗ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನ ತೋರಿಸಿ ಹೋದನು. ನೋಡಿ, ನಾವಲ್ಲಿ ನೋಡುವಾಗ 1 ಪೇತ್ರ 2:21ರಲ್ಲಿ ಗಮನಿಸುವಾಗ ನಾವು ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿ ತೋರಿಸಿದ್ದಾನೆ. ಹಾಗಾದ್ರೆ ಅಂದಿನ ದಿನಗಳಲ್ಲಿ ಅವರು ಕ್ರೈಸ್ತರು ಹೇಳುವಂತ ಒಂದು ಹೆಸರು ಬರ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಅವರು ಕ್ರಿಸ್ತನ ಮಾದರಿಯನ್ನ ಅನುಸರಿಸಿದವರಾಗಿದ್ದಾರೆ. ಅಂದರೆ ಕರ್ತನಾದ ಯೇಸು ಕ್ರಿಸ್ತನ ಮಾದರಿಯನ್ನ ಅವರು ಅಭ್ಯಸಿಸಿ ಅಥವಾ ಅವರ ಹಾಗೆ ಅವರು ಜೀವನ ಮಾಡಿರ್ತಕ್ಕಂಥವರಾಗಿದ್ದಾರೆ. ಅದರಿಂದಲೇ ಅಲ್ಲಿ ಕ್ರೈಸ್ತರು ಹೇಳುವಂತ ಹೆಸರು ಬಂತು ಹೇಳುವಂಥದ್ದನ್ನು ನಾವು ಚಾರಿತ್ರಿಕವಾಗಿ ಅಲ್ಲಿ ಅಭ್ಯಾಸ ಮಾಡುತ್ತಾ ಬರತಕ್ಕಂಥ ಒಂದು ಸಂಗತಿಯಾಗಿದೆ. ಸೊ ಅದರಿಂದ ಇವತ್ತು ಅನ್ಯ ಜನಾಂಗಗಳ ಮಧ್ಯದಲ್ಲಿ ನಾವಿದ್ದೇವೆ, ಆ ಲೋಕದ ಜನರುಗಳ ಮಧ್ಯದಲ್ಲಿ ನಾವಿದ್ದೇವೆ. ಈ ಒಂದು ಕ್ರಿಸ್ತ ನಂಬಿಕೆ ಏನು ಹೇಳ್ತಕ್ಕಂತ ಒಂದು ಸಂಗತಿಯನ್ನ ಅಥವಾ ಈ ಮಾರ್ಗ ಏನು ಹೇಳ್ತಕ್ಕಂಥ ಸಂಗತಿಯನ್ನ ಅನೇಕ ಅನ್ಯ ಜನಾಂಗಗಳ ಮಧ್ಯದಲ್ಲಿ, ನಮ್ಮ ಸುತ್ತಮುತ್ತ ಇರತಕ್ಕಂತ ಜನಾಂಗಗಳ ಮಧ್ಯದಲ್ಲಿ ನಾವು ತೋರಿಸಿಕೊಡ್ತಕ್ಕಂಥ ಒಂದು ಕಾರ್ಯ ಇದೆ. ಯಾಕಂದ್ರೆ ನಾವು ವಿಶ್ವಾಸಿಗಳಾಗಿರ್ಬೇಕಾದ್ರೆ ಆ ಎಲ್ಲ ಕಾರ್ಯಗಳನ್ನ ಅನ್ಯರು ವೀಕ್ಷಣೆ ಮಾಡ್ತಾರೆ. ಖಂಡಿತವಾಗಿ ಅವರು ವೀಕ್ಷಣೆ ಮಾಡ್ತಾರೆ. ಯಾಕಂದ್ರೆ ನಮ್ಮನ್ನ ನಾವು ಏನ್ ಮಾಡ್ತಾ ಇದ್ದೇವೆ ಹೇಳುವಂಥದ್ದನ್ನು ಕೆಲವು ಸಾರಿ ಅವರು ತಪ್ಪಾಗಿ ಅವರು ಅರ್ಥ ಮಾಡಿಕೊಂಡು ಅವರು ನಮ್ಮ ಬಗ್ಗೆ ಅವರು ಪ್ರಶ್ನಿಸುವುದನ್ನು ನಾವು ಗಮನಿಸ್ತೇವೆ. ಹಾಗೆ ಮೊನ್ನೆ ನಾನು ಉದಾಹರಣೆ ಕೇಳಿದಾಗ ಅವರು ತಪ್ಪಾದಂತ ಅಭಿಪ್ರಾಯಗಳನ್ನ ಹೊಂದಿದವರಾಗಿದ್ದರು. ಅದನ್ನ ನಾನು ಪ್ರೀತಿಯಿಂದ ಅವ್ರ ಜೊತೆಯಲ್ಲಿ ಮಾತನಾಡ್ತಾ ಕ್ಲಿಯರ್ ಮಾಡಿದೆ. ಸೊ ಇಲ್ಲಿ ಅವರಿಗೆ ಆ ಒಂದು ಸುವಾರ್ತೆಯನ್ನ ಸಾರ್ಲಿಕ್ಕೆ ನನಗೆ ಸ್ವಲ್ಪ ಅನುಕೂಲ ಆಯ್ತು. ಅವರು ತಪ್ಪಾದ ರೀತಿಯಲ್ಲಿ ಕ್ರೈಸ್ತತ್ವವನ್ನು ತಿಳ್ಕೊಂಡವರಾಗಿದ್ದರು. ಈ ಒಂದು ಕ್ರಿಸ್ತಿಯ ಜೀವಿತದ ಕುರಿತಾಗಿ ಅವರು ತಿಳ್ಕೊಂಡವರಾಗಿದ್ದರು. ಆದ್ರೆ ಬೇರೆ ನಾವು ನೋಡ್ತಾ ಬರುವಾಗ ನಾನು ಅದನ್ನೇ ಹೇಳಿದೆ ಅವರಿಗೆ, ಇದು ಮತದ ಅಥವಾ ಕ್ರೈಸ್ತ ಮತದ ವಿಷಯವೇ ಬೇರೆ, ಕ್ರಿಸ್ತನ ಇಂದ ಕೂಡಿರ್ತಕ್ಕಂಥ ವಿಷಯಗಳೇ ಬೇರೆ ಆಗಿದೆ ಹೇಳುವಂಥದ್ದನ್ನ ನಾವು ಹೇಳುವಾಗ ಅವರ ಆಗ ಆಲೋಚನೆಗೆ ಬಿದ್ದು. ಅಂದ್ರೆ ನೋಡ್ರಿ, ಅವ್ರು ಏನ್ ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಲೋಕದಲ್ಲಿರ್ತಕ್ಕಂಥ ಅನ್ಯ ಜನಾಂಗದವರು ಅವ್ರು ಎಲ್ಲರೂ ತಿಳ್ಕೊಂಡಿರ್ತಕ್ಕಂಥದ್ದು ಏನೆಂಬುದಾಗಿ ನೋಡುವಾಗ ಇಡೀ ಕ್ರೈಸ್ತ ಸಮೂಹ ಅಥವಾ ಸಮೂಹಗಳು ಅವರು ಒಂದೇ ಆಗಿದ್ದಾರೆ. ಅವರು ಒಂದೇ ರೀತಿಯ ಅಲ್ಲಿ ಮಾಡ್ತಕ್ಕಂಥವರಾಗಿದ್ದಾರೆ. ಒಂದು ವೇಳೆ ಈಗ ಕ್ರಿಸ್ಮಸ್ ಬಂತು, ಅದೇ ತರದಲ್ಲಿ ಇವರು ಕೂಡ ಆಚರಣೆ ಮಾಡ್ತಾ ಮುಂದೆ ಹೋಗ್ತಕ್ಕಂಥವರಾಗಿದ್ದಾರೆ ಹೇಳ್ತಕ್ಕಂಥ ಸಂಗತಿ ಅವರು ತಿಳ್ಕೊಂಡವರಾಗಿದ್ದರು. ಬೇರೆ ನಾವು ನೋಡ್ತಾ ಬರುವಾಗ ಈ ಒಂದು ಸಂಗತಿ ಕರ್ತನಾದ ಯೇಸು ಕ್ರಿಸ್ತನಿಂದ ಶಿಷ್ಯರು ಅನೇಕ ವಿಷಯಗಳನ್ನ ಕಲಿತು ಅವರು ಅನುಸರಣೆ ಮಾಡತಕ್ಕಂಥ ಒಂದು ಜೀವಿತ, ಈ ಕ್ರಿಸ್ತಿಯ ಜೀವಿತ ಪ್ರಾರಂಭಿಸಲ್ಪಟ್ಟಿರುವುದನ್ನ ನಾವಿಲ್ಲಿ ಗಮನಿಸ್ತಕ್ಕಂಥವರಾಗಿದ್ದೇವೆ. ಹಾಗಾದ್ರೆ ಇವತ್ತು ನಮ್ಮ ಕೊಡುಗೆಗಳೇನು, ನಾವು ಏನನ್ನ ಅರ್ಥ ಮಾಡಿಕೊಂಡು ಸತ್ಯವೇದ ಏನು ಮಾತನಾಡ್ತಾ ಇದೆ, ಈ ಕ್ರಿಸ್ತಿಯ ಜೀವಿತದ ಹಿನ್ನೆಲೆ ಏನು, ಮತ್ತು ಹಳವಡಂಬಡಿಕೆಯ ಒಂದು ನಿಯಮಾವಳಿಗಳು, ನೀತಿಗಳು, ಆ ಜೀವಿತಕ್ಕೆ ದೇವರು ಏನನ್ನ ಹೇಳಿದ್ದಾರೆ, ಅದೇ ರೀತಿ ಹೊಸ ಒಡಂಬಡಿಕೆಗಳಲ್ಲಿ ನಮಗೆ ಏನನ್ನ ಹೇಳ್ತಾ ಇದ್ದಾನೆ, ಹಳವಡಂಬಡಿಕೆಯಲ್ಲಿ ನಾವು ಏನನ್ನ ಹಳವಡಂಬಡಿಕೆಯ ಸಂಗತಿಗಳನ್ನ ಏನು ನಾವು ಬಿಡಬೇಕು, ಮತ್ತು ಹೊಸ ಒಡಂಬಡಿಕೆಯಲ್ಲಿ ನಮಗೆ ಆ ಹಳವಡಂಬಡಿಕೆಗಳನ್ನ ಆಧಾರವಾಗಿ ಹೊಸ ಒಡಂಬಡಿಕೆಯಲ್ಲಿ ನಾವು ಮುಂದುವರಿಯಬೇಕಾಗಿರ್ತಕ್ಕಂಥ ಸಂಗತಿಗಳೇನು, ಇವೆಲ್ಲವನ್ನ ನಾವು ಅಭ್ಯಾಸ ಮಾಡ್ತಾ ಅಥವಾ ತಿಳ್ಕೊಳ್ತಾ ಹೋಗ್ತಕ್ಕಂಥ ಒಂದು ಸಂಗತಿ. ಯಾಕಂದ್ರೆ ನಾವು ಸೈದ್ಧಾಂತಿಕ ವಿಷಯಗಳನ್ನು ಅಥವಾ ಸತ್ಯವೇದದ ಅನೇಕ ವಿಷಯಗಳನ್ನ ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ಗ್ರಂಥದವರೆಗೆ ಅಭ್ಯಾಸ ಮಾಡುವಂಥದ್ದು ಸರಿ.
ಅಭ್ಯಾಸ ಮಾಡದ ರೀತಿಯಲ್ಲಿ ನಮ್ಮ ಪ್ರಾಯೋಗಿಕ ಜೀವನದಲ್ಲಿ ನಾವು ಅದನ್ನು ಅಳವಡಿಸಿಕೊಂಡು ಸಮಾಜದಲ್ಲಿ ಅಥವಾ ಜನರ ನಡುವೆ ಕ್ರಿಸ್ತರನ್ನ ತೋರಿಸುವಂತ ಒಂದು ಕಾರ್ಯಗಳು ನಮ್ಮಿಂದ ಆಗ್ತಾ ಇದೆಯೋ ಹೇಳುವುದನ್ನು ನಾವು ಪ್ರಶ್ನಿಸಿಕೊಳ್ಳಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಇದಾಗಿದೆ. ಯಾಕಂದ್ರೆ ಅನ್ಯ ಜನಾಂಗಗಳು ನಮ್ಮನ್ನ ಅವರು ಖಂಡಿತವಾಗಿ ನೋಡ್ತಾ ಇದ್ದಾರೆ, ಪ್ರತಿಯೊಬ್ಬರನ್ನ ವೀಕ್ಷಿಸ್ತಾರೆ, ಅವರು ಪ್ರತಿಯೊಬ್ಬರನ್ನ ಗಮನಿಸ್ತಾರೆ. ನಾವು ಮಾತನಾಡ್ತಕ್ಕಂಥ ವಿಷಯಗಳ ಮೇಲೆ ನಮ್ಮ ಮೇಲೆ ಗಮನ ಇರ್ತದೆ. ನಾವು ನಡೆದುಕೊಂಡು ಹೋಗ್ತಕ್ಕಂಥ ರೀತಿಗಳು ಅಥವಾ ನಾವು ಕೆಲಸ ಮಾಡ್ತಕ್ಕಂಥ ರೀತಿಗಳು ಇವೆಲ್ಲವನ್ನ ಅವರು ಗಮನಿಸ್ತಕ್ಕಂಥವರಾಗಿದ್ದಾರೆ. ಸೊ ಅದರಿಂದ ಪ್ರಿಯರೇ, ಬಹಳ ಎಚ್ಚರಿಕೆಯಿಂದ ನಾವು ಈ ಕ್ರಿಸ್ತಿಯ ಜೀವಿತವನ್ನ ನಾವು ತಿಳಿದುಕೊಂಡು ಕರ್ತರಿಗೋಸ್ಕರವಾಗಿ ನಾವು ಜೀವಿಸುವಂತ ಒಂದು ಕಾರ್ಯವಾಗಿದೆ. ಅದರಿಂದ ಇಲ್ಲಿ ಗಮನಿಸುತ್ತಾ ಬರುವಾಗ, ಹಾಗಾದ್ರೆ ಕ್ರಿಸ್ತಿಯ ಜೀವಿತ ಎಂಬುದಾಗಿ ಹೇಳುವಾಗ ಅದು ಸುಲಭವಾಗಿರ್ತಕ್ಕಂಥ ಒಂದು ಜೀವಿತವಾಗಿದೆಯೋ? ಖಂಡಿತ ಅಲ್ಲ. ಈ ಕ್ರಿಸ್ತಿಯ ಜೀವಿತ ಎಂಬುದು ಅಥವಾ ಈ ಒಂದು ಜೀವಿತ ಕರ್ತನಾದ ಯೇಸು ಕ್ರಿಸ್ತನಿಂದ ಹಿಡಿದು ಮತ್ತು ಶಿಷ್ಯರನ್ನ ನಾವು ಅಭ್ಯಾಸ ಮಾಡ್ತಾ ಬರುವಾಗ, ಅವರ ಕುರಿತಾಗಿ ಕೂಡ ತಿಳಿತಾ ಬರುವಾಗ, ಇದೊಂದು ಸುಲಭವಾಗಿರ್ತಕ್ಕಂಥ ಒಂದು ಜೀವಿತ ಅಲ್ಲ. ಈ ಎಲ್ಲ ಜೀವಿತವು ಬಹಳ ಕಷ್ಟಕರವಾಗಿದ್ರೂ ಕೂಡ ಕರ್ತನ ಮಹಿಮೆ ಅಥವಾ ದೇವರಿಗೆ ಮಹಿಮೆ ಉಂಟಾಗ್ತಕ್ಕಂಥ ಒಂದು ಕಾರ್ಯವಾಗಿದೆ ಹೇಳುವುದನ್ನ ವಿಶ್ವಾಸಿಗಳಾದ ನಾವುಗಳು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಮುಖ್ಯವಾದ ಸಂಗತಿಗಳಾಗಿದೆ ಪ್ರಿಯ. ಯಾಕೆಂದರೆ ಈ ಒಂದು ಕ್ರಿಸ್ತಿಯ ಜೀವಿತ ಹೇಳ್ತಕ್ಕಂಥ ಒಂದು ಸಂಗತಿ ಅನೇಕರಿಗೆ ಗೊತ್ತಿಲ್ಲ. ಸೊ ಅನೇಕರು ಅದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಒಂದು ವೇಳೆ ನಾವು ಅದನ್ನ ಸರಿಯಾಗಿ ಅವರಿಗೆ ಕ್ರಿಸ್ತಿಯ ನಂಬಿದ ಜೀವಿತದ ಕುರಿತಾಗಿ ತೋರಿಸಲ್ಪಡದಿದ್ದರೆ, ನಾಮಧೇಯ ಸಭೆಗಳು ಒಂದು ವೇಳೆ ಹೆಚ್ಚಾಗಿ ವಿಫಲತೆಯನ್ನ ಪಡೆದುಕೊಂಡಿದೆ. ಯಾಕಂದ್ರೆ ನಾಮಧೇಯ ಸಭೆ ಮತ್ತು ನಮ್ಮವುಗಳ ಸಭೆಗಳ ವ್ಯತ್ಯಾಸಗಳು ಅನೇಕರಿಗೆ, ಅನ್ಯ ಜನಾಂಗದವರಿಗೆ, ಬೇರೆ ಬೇರೆ ಜನದ ಸಮೂಹದ ನಡುವೆ ಅದು ಗೊತ್ತಿಲ್ಲದೆ ಇರುವಂತ ಪರಿಸ್ಥಿತಿ ಇದೆ. ಸೊ ಹೀಗಿರುವಾಗ ನಾವಿರತಕ್ಕಂತ ಸುತ್ತಮುತ್ತಲು ಇರ್ತಕ್ಕಂಥ ಪ್ರದೇಶಗಳಲ್ಲಿ, ಅನೇಕ ಪ್ರದೇಶಗಳಲ್ಲಿ ಕರ್ತನು ಭಕ್ತರಾಗಿರ್ತಕ್ಕಂಥ ನಮ್ಮನ್ನ ಆತನಿಟ್ಟಿದ್ದ. ಸೊ ನಮ್ಮನ್ನಿಟ್ಟಿರುವಾಗ ನಾವು ಈ ಕ್ರಿಸ್ತಿಯ ಜೀವಿತವನ್ನ ತೋರಿಸ್ಕೊಡ್ಬೇಕಾಗಿರ್ತಕ್ಕಂಥ ಒಂದು ಕರ್ತವ್ಯ ದೇವರು ಅಥವಾ ಸ್ವಾಮಿ ನಮ್ಮ ಮೇಲೆ ಇಟ್ಟಿದ್ದಾರೆ. ಅದನ್ನ ಯೇಸು ಕ್ರಿಸ್ತನ ಶಿಷ್ಯರಾಗಿರ್ತಕ್ಕಂಥವರು ಅಥವಾ ಅಪೊಸ್ತಲರಾಗಿರ್ತಕ್ಕಂಥವರು ಅವರು ಹಾಗೆಯೇ ಕ್ರಿಸ್ತನ ಮಾದರಿಯನ್ನ ಅನುಸರಿಸಿ ನಡೆದರು. ಆದ್ದರಿಂದಲೇ ಕ್ರೈಸ್ತರು ಹೇಳ್ತಕ್ಕಂಥ ಹೆಸರು ಅವರಿಗೆ ಬಂತು ಪ್ರಿಯ. ಅದರಿಂದ ನಾವು ನೋಡುವಾಗ ಕ್ರೈಸ್ತತ್ವಕ್ಕೆ ಒಂದು ಅರ್ಥ ಇದೆ. ಈ ಕ್ರಿಸ್ತನ ಜೀವನದ ಕ್ರಮಗಳು, ರೀತಿಗಳು, ಆತನು ನಡೆದು ಬಂದ ದಾರಿ, ಇವೆಲ್ಲವನ್ನ ಶಿಷ್ಯರು ಅನುಕರಣೆ ಮಾಡಿಕೊಂಡು ಅಥವಾ ಅನುಸರಿಸುವಂತ ಒಂದು ಪದ್ಧತಿಯಾಗಿದೆ ಕ್ರೈಸ್ತತ್ವ ಎಂಬುದಾಗಿ ನಾವು ನೋಡತಕ್ಕಂಥವರಾಗಿದೆ. ಸೊ ಅದರಿಂದ ಇದು ವಿಶ್ವಾಸಿಗಳ ಜೀವಿತದಲ್ಲಿ, ನಮ್ಮೆಲ್ಲರ ಜೀವಿತದಲ್ಲಿ ಕಂಡು ಬರಬೇಕಾಗಿರತಕ್ಕಂಥ ಒಂದು ಸಂಗತಿಯಾಗಿದೆ. ಈ ದಿನಮಾನಗಳಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಸಮಾಜದ ಜನರ ನಡುವೆ ಕ್ರಿಸ್ತಿಯ ಜೀವಿತವನ್ನ ತೋರಿಸಿಕೊಡ್ತಕ್ಕಂಥ ಒಂದು ಕರ್ತವ್ಯ ಹಂಗು ನಮ್ಮ ಮೇಲೆ ಇದೆ. ಸೊ ಇದನ್ನೇ ಅವರು ಮಾಡಿದಂತರಾಗಿದ್ರು, ನಾವು ಕೂಡ ಇವತ್ತು ಅದನ್ನ ಮಾಡಬೇಕಾಗಿದೆ. ಅದರಿಂದ ಮೊಟ್ಟ ಮೊದಲನೇದಾಗಿ ಈ ಕ್ರಿಸ್ತಿಯ ಜೀವಿತದಲ್ಲಿ ಅಥವಾ ಈ ದೈವಿಕತ್ವದಲ್ಲಿ ಅಥವಾ ಭಕ್ತರ ಮಧ್ಯದಲ್ಲಿ ದೇವರು ಅಪೇಕ್ಷೆ ಮಾಡ್ತಕ್ಕಂಥ ಸಂಗತಿಗಳು ಮೊಟ್ಟ ಮೊದಲನೇದಾಗಿ ಶುದ್ಧೀಕರಣ. ನಾವು ರಕ್ಷಣೆ ಹೊಂದವರಾಗಿದ್ದೇವೆ, ದೀಕ್ಷಾಸ್ಥಾನಿಗಳು ಆಗಿದೆ ನಮ್ಗೆ. ಸೊ ನಾವು ಈ ಕರ್ತನ ಭಕ್ತರಾಗಿರ್ತಕ್ಕಂಥ ನಮಗೆ ಆ ಹಳಬಡಂಬಡಿಕೆಯ ಭಕ್ತರನ್ನು ಒಳಗೊಂಡು ನಾವು ಕಾಣ್ತಾ ಬರುವಾಗ ದೇವರು ಶುದ್ಧೀಕರಣದ ಕುರಿತಾಗಿ ಆತನು ಮಾತನಾಡ್ತಾ ಇದ್ದಾನೆ. ಈ ಒಂದು ಶುದ್ಧೀಕರಣದ ಒಂದು ಕಾರ್ಯ ಇದು ನಡೆಯುತ್ತಲೇ ಹೋಗ್ಬೇಕಾಗಿರ್ತಕ್ಕಂಥ ಕಾರ್ಯ. ನಾವು ರಕ್ಷಣೆ ಹೊಂದಿದ್ದೇವೆ, ರಕ್ಷಣೆ ಹೊಂದಿದ ಮಾತ್ರಕ್ಕೆ ಹೌದು ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನಾವು ಪರಲೋಕಕ್ಕೆ ಹೋಗ್ತಕ್ಕಂಥವರಾಗಿದೆ ಎಂಬತಕ್ಕಂಥ ಗ್ಯಾರಂಟಿಯನ್ನು ನಾವು ಹೊಂದ್ಕೊಂಡವರಾಗಿದ್ದೇವೆ. ಹಾಗಾಗಿ ಆ ಒಂದು ನಿಶ್ಚಯತ್ವ ನಮಗೆ ಇದೆ. ಹಾಗಂದ ಮಾತ್ರಕ್ಕೆ ಈ ಒಂದು ಕ್ರಿಸ್ತಿಯ ಜೀವಿತದಲ್ಲಿ ಶುದ್ಧೀಕರಣ ಇಲ್ಲದೆ ಇರತಕ್ಕಂಥ ಒಂದು ಜೀವಿತ ದೇವರು ಅಪೇಕ್ಷೆ ಮಾಡತಕ್ಕಂಥವನು ಅಲ್ಲ. ಮೊಟ್ಟ ಮೊದಲನೇದಾಗಿ ಇವತ್ತಿನ ನನ್ನ ವಿಚಾರ ಮೊದಲನೇದಾಗಿ ಶುದ್ಧೀಕರಣದ ವಿಷಯ. ಬೇರೆ ನಾವು ನೋಡುವ ಈ ಪಾಪದ ಸ್ವಭಾವಗಳಿಂದ ಪ್ರತ್ಯೇಕಿಸಲ್ಪಟ್ಟಿರ್ತಕ್ಕಂಥ ಒಂದು ಜೀವಿತ, ನಾವು ಇಂಗ್ಲಿಷ್ ಅದರ ಸೈಂಟಿಫಿಕೇಶನ್ ಎಂಬುದಾಗಿ ನಾವು ಕರೀತಕ್ಕಂಥವರಾಗಿದ್ದೇವೆ. ಹಾಗಾಗಿ ಈ ಶುದ್ಧೀಕರಣ ಇದು ಪಾಪದ ಸ್ವಭಾವಗಳಿಂದ ಪ್ರತ್ಯೇಕಿಸಲ್ಪಟ್ಟಿರತಕ್ಕಂಥ ಒಂದು ಜೀವಿತವಾಗಿದೆ ಈ ಶುದ್ಧೀಕರಣ.
ಸೊ ಹಾಗಾಗಿ ಈ ಶುದ್ಧೀಕರಣ ನಾವು ರಕ್ಷಣೆ ಹೊಂದಿದ ಮಾತ್ರಕ್ಕೆ ನಮ್ಮಲ್ಲಿ ಪಾಪಗಳಿಲ್ಲ ಎಂಬುದಾಗಿ ಅರ್ಥ ಅಲ್ಲ. ಯಾಕಂದ್ರೆ ನಾವು ಪಾಪದ ರಕ್ತಗಳನ್ನ ಹೊಂದಿದವರೇ ಆಗಿದ್ದೇವೆ. ಪಾಪದ ರಕ್ತ ಹೊಂದಿರುವುದರಿಂದ, ಪಾಪದ ಶರೀರ ನಮ್ಮಲ್ಲಿರುವುದರಿಂದ ನಾವು ಗಮನಿಸುವಾಗ ದೇವರ ವಾಕ್ಯದ ತಾತ್ಪರ್ಯ ಈ ಪಾಪದ ಶರೀರದಲ್ಲಿ ನಾವು ಶುದ್ಧೀಕರಣ ಹೊಂದಿಕೊಂಡು ಕರ್ತನನ್ನು ಮಹಿಪಡಿಸಬೇಕು ಹೇಳ್ತಕ್ಕಂಥ ಒಂದು ಸಂಗತಿ. ಈ ಶುದ್ಧೀಕರಣ ಹೇಳ್ತಕ್ಕಂಥ ಒಂದು ಸಂಗತಿ ಸತ್ಯವೇದದಲ್ಲಿ 1066 ಬಾರಿ ಉಲ್ಲೇಖವಾಗಿದೆ. 1066 ಬಾರಿ ಅದು ಉಲ್ಲೇಖವಾಗಿರುವುದನ್ನು ನಾವು ಗಮನಿಸ್ತಕ್ಕಂಥವರು ಆಗಿದ್ದೇವೆ. ಸೊ ಅದರಿಂದ ನಾವು ಗಮನಿಸ್ತಾ ಬರುವಾಗ ಹಾಗಾದ್ರೆ ಇದು ಕೇವಲ ಹೊಸ ಒಡಂಬಡಿಕೆಗೆ ಮಾತ್ರ ಶುದ್ಧೀಕರಣದ ವಿಷಯ, ದೇವರು ನಿಮ್ಮನ್ನ ಶುದ್ಧೀಕರಣ ಮಾಡಿಕೊಳ್ಳ್ರಿ ಎಂಬುದಾಗಿ ಹೇಳಿಲ್ಲ. ಹಳ ಒಡಂಬಡಿಕೆಯಲ್ಲಿಯೂ ಕೂಡ ಶುದ್ಧೀಕರಣದ ಕುರಿತಾಗಿ ದೇವರು ಮಾತನಾಡುತ್ತಾ ಬಂದಿರುವುದನ್ನು ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಇನ್ನು ಆ ದೇವರ ವಾಕ್ಯದ ಆಧಾರದಲ್ಲಿ ನಾವು ಗಮನಿಸುವಾಗ 2 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯದ 5ನೇ ವಚನದಲ್ಲಿ ನಾವು ಗಮನಿಸುವಾಗ 2 ಪೂರ್ವಕಾಲ ವೃತ್ತಾಂತ 29:5 ಮತ್ತು 15-18ನೇ ವಚನ. ಹಳೆ ಒಡಂಬಡಿಕೆಯ ಎಲ್ಲಾ ವಿಷಯಗಳನ್ನು ಓದ್ಲಿಕ್ಕೆ ಹೋಗುವುದಿಲ್ಲ, ಯಾಕಂದ್ರೆ ಸಮಯದ ಅಭಾವ ಇದೆ. ಅದರಿಂದ ನಾವು ಅಲ್ಲಿ ಏನ್ ನೋಡ್ತೇವೆ ಅಂತ ಹೇಳಿದ್ರೆ, ಈ ದುಷ್ಟತ್ವದಿಂದ ಬೇರ್ಪಡಿಸುವಂತ ಒಂದು ಕಾರ್ಯ. ಅಂದ್ರೆ ದೇವರಿಗೆ ಆಗದೇ ಇರತಕ್ಕಂಥದ್ದು, ದೇವರಿಗೆ ವಿರುದ್ಧವಾಗಿ ಇರತಕ್ಕಂತ ಯಾವುದೇ ವಿಷಯಗಳನ್ನ ನಾವು ಮಾಡದೆ ಕರ್ತನಿಗೆ ಆಗಿ ಜೀವಿಸುವಂತ ಒಂದು ಕಾರ್ಯ ಶುದ್ಧೀಕರಣವಾಗಿದೆ. ಪಾಪದ ಸ್ವಭಾವವನ್ನ ತೆಗೆದು ಬಿಟ್ಟು ಪ್ರತ್ಯೇಕಿಸಲ್ಪಟ್ಟಿರತಕ್ಕಂತ ಒಂದು ಜೀವಿತದಲ್ಲಿ ಜೀವನ ಮಾಡುವುದು ಈ ಶುದ್ಧೀಕರಣ ಆಗಿದೆ. ಹಾಗಾಗಿ ಈ ಶುದ್ಧೀಕರಣ ಒಂದು ಕಾರ್ಯವನ್ನು ನಾವು ಅರ್ಥ ಮಾಡ್ತಾ ಬರುವಾಗ ಅನೇಕ ವಿಷಯಗಳನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆ ವಿಮೋಚನಾ ಕಾಂಡ ಪುಸ್ತಕ 40ನೇ ಅಧ್ಯಾಯದ 9ನೇ ವಚನದಲ್ಲಿ ನಾವು ನೋಡುತ್ತೇವೆ ಹಳೆ ಒಡಂಬಡಿಕೆ ಕಾಲದಲ್ಲಿ ಹೇಗೆ ಶುದ್ಧೀಕರಣ ಮಾಡ್ಬೇಕಾಗಿತ್ತು, ಹೇಗೆ ಹಳೆ ಒಡಂಬಡಿಕೆ ಭಕ್ತರು ಶುದ್ಧೀಕರಣ ನೋಡ್ರಿ, ಶುದ್ಧೀಕರಣದ ವಿಷಯವಾಗಿ ಬಾಹ್ಯಾಚಾರಗಳನ್ನು ಅವರು ಅನುಸರಣೆ ಮಾಡಬೇಕಾಗಿರ್ತಕ್ಕಂಥ ಲೋಕದಲ್ಲಿ ಕೂಡ ನಾವು ಅದನ್ನು ನೋಡ್ತೇವೆ. ಇಲ್ಲಿ ನಾವು ಅನೇಕ ಆತ್ಮಿಕ ಶುದ್ಧೀಕರಣಗಳನ್ನ ಮಾಡುವಂತ ಒಂದು ಸಂಗತಿ. ಹಳೆ ಒಡಂಬಡಿಕೆ ಕಾಲದಲ್ಲಿ ಕೆಲವು ಬಾಹ್ಯ ಶುದ್ಧೀಕರಣಗಳು ಕೂಡ ಇತ್ತು. ಬಾಹ್ಯ ಶುದ್ಧೀಕರಣ ಕೂಡ ಅದು ಕೂಡ ನಾವು ದೇವರ ವಾಕ್ಯದಲ್ಲಿ ಮುಂದೆ ನೋಡ್ತಾ ಬರ್ತಕ್ಕಂಥ ಒಂದು ಸಂಗತಿಯಾಗಿದೆ. ಇಲ್ಲಿ ಮೊಟ್ಟ ಮೊದಲದಾಗಿ ನಾವು ನೋಡುವಾಗ ಇಲ್ಲಿ ವಿಮೋಚನಾ ಕಾಂಡ ಪುಸ್ತಕದ 40ನೇ ಅಧ್ಯಾಯದ 9ನೇ ವಚನದಲ್ಲಿ ನಾವು ಕಾಣುವಾಗ, ಆಗ ಅಭಿಷೇಕ ತೈಲವನ್ನು ತೆಗೆದುಕೊಂಡು ಗುಡಾರವನ್ನು, ಅದರಲ್ಲಿರುವುದನ್ನು, ಅದರ ಎಲ್ಲಾ ಉಪಕರಣಗಳನ್ನ ಅಭಿಷೇಕಿಸಿ ಪ್ರತಿಷ್ಠೆಪಡಿಸಬೇಕು, ಅಂದಿನಿಂದ ಅದು ಪರಿಶುದ್ಧವಾಗಿರುವುದು. ನೋಡಿ, ನಾವು ಗಮನಿಸ್ತಾ ಬರುವಾಗ ಈ ಒಂದು ಪರಿಶುದ್ಧತೆಯ ಜೀವಿತದ ಕುರಿತಾಗಿ, ನಡವಳಿಕೆಯ ಕುರಿತಾಗಿ ನಾವು ಅಭ್ಯಾಸ ಮಾಡುವಂಥದ್ದು ಮತ್ತು ತಿಳ್ಕೊಂಡು ಹಾಗೆ ಜೀವಿಸ್ತಾ ಹೋಗ್ತಕ್ಕಂಥ ಒಂದು ಸಂಗತಿ ಇದರಲ್ಲಿ ಇರ್ತಕ್ಕಂಥದ ವಿಷಯಗಳಾಗಿದೆ ಪ್ರಿಯ. ನಾವು ಗಮನಿಸ್ತಾ ಬರುವಾಗ ಹಳ ಒಡಂಬಡಿಕೆಯಲ್ಲಿಯೂ ಕೂಡ ಈ ಶುದ್ಧೀಕರಣದ ಅವಶ್ಯಕತೆಯನ್ನ ಕರ್ತನು ತಿಳಿಸ್ತಾ ಬಂದಿದ್ದಾನೆ. ಹಳ ಒಡಂಬಡಿಕೆಯಲ್ಲೂ ಕೂಡ ದೇವರು ಏನ್ ಮಾಡಿದ್ದಾನೆ, ಈ ಶುದ್ಧೀಕರಣದ ಮಹತ್ವವನ್ನು ಆತನು ತಿಳಿಸುತ್ತಾ ಬಂದಿದ್ದಾನೆ. ಅದರಿಂದ ವಿಶ್ವಾಸಿಗಳಿಗೆ ಅಥವಾ ದೇವಜನರಿಗೆ ಶುದ್ಧೀಕರಣ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶವಾಗಿದೆ. ಶುದ್ಧೀಕರಣ ಇಲ್ಲದೆ ಕರ್ತನು ಅಥವಾ ಪರಿಶುದ್ಧವಾಗಿರ್ತಕ್ಕಂಥ ಜೀವಿತ ಇಲ್ಲದೆ ಕರ್ತನು ನಮ್ಮನ್ನ ಮೆಚ್ಚಿಸ್ತಕ್ಕಂಥವನ್ನೆಲ್ಲ ಇಡುವಂತ ಒಂದು ಸಂಗತಿ ಸ್ಪಷ್ಟವಾಗಿ ನಾವಲ್ಲಿ ಕಾಣ್ತಕ್ಕಂಥವರಾಗಿದ್ದೇವೆ. ಸೊ ಅದರಿಂದ ಅಲ್ಲಿ ನಾವು ಕಾಣ್ತಾ ಹೋಗದೆ, ಅಲ್ಲಿ ಗುಡಾರದ ಕುರಿತಾಗಿ ನಾವು ಕಾಣುವಾಗ ಎಲ್ಲ ಉಪಕರಣಗಳನ್ನ ಅಭಿಷೇಕಿಸಿ ಪ್ರತಿಷ್ಠಿಸಬೇಕು, ಅಂದಿನಿಂದ ಅದು ಪರಿಶುದ್ಧವಾಗಿರುವುದೆಂಬುದಾಗಿ ಅಲ್ಲಿ ಹೇಳ್ತಾ ಇದೆ. ನಾವಲ್ಲಿ ಗಮನಿಸ್ತಾ ಬರುವಾಗ ಈ ಪರಿಶುದ್ಧವಾಗಿರ್ತಕ್ಕಂಥ ಒಂದು ಜೀವಿತಕ್ಕೆ ಅಥವಾ ಯೋಗ್ಯವಾಗಿರ್ತಕ್ಕಂಥ ನಡವಳಿಕೆಯನ್ನ ಹೊಂದತಕ್ಕಂಥ ಒಂದು ಜೀವಿತಕ್ಕೆ ಅಲ್ಲಿ ಸೂಚನೆಯಾಗಿ ನಾವು ಕಾಣ್ತಾ ಇದ್ದೇವೆ. ಇದು ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ಆ ರೀತಿ ಬಾಹ್ಯಾಚಾರದ ಸಂಗತಿಗಳಿಲ್ಲ. ಬಾಹ್ಯಾಚಾರವಾಗಿ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಸಂಗತಿಗಳು ಕೊಡಲ್ಪಟ್ಟಿದೆ. ನಾವಿಲ್ಲಿ ಗಮನಿಸ್ತಾ ಬರುವಾಗ ಯಾಜಕ ಕಾಂಡ 11ನೇ ಅಧ್ಯಾಯದಿಂದ ನಾವಲ್ಲಿ ಕಾಣ್ತೇವೆ. 11ನೇ ಅಧ್ಯಾಯದ ಎಲ್ಲಾ ವಿಷಯಗಳನ್ನ ಓದಲಿಕ್ಕೆ ಸಮಯ ಇಲ್ಲ. ನಾವಲ್ಲಿ ಗಮನಿಸುವಾಗ ಅಲ್ಲಿ ಇಸ್ರಾಯೇಲ್ ಮಕ್ಕಳು ಯಾವುದನ್ನ ಸೇವಿಸಬೇಕು, ಯಾವುದನ್ನ ಸೇವಿಸಬಾರದು, ಯಾವ ಆಹಾರಗಳನ್ನು ತೆಗೆದುಕೊಳ್ಳಬೇಕು, ಯಾವ ಪಕ್ಷಿಗಳನ್ನ, ಯಾವ ಪ್ರಾಣಿಗಳನ್ನ ನೀವು ತೆಗೆದುಕೊಂಡು ಭಜಿಸಿಕೊಂಡು ಶುದ್ಧರಾಗಿ ನೀವು ನಡ್ಕೊಳ್ಬೇಕು, ಮತ್ತು ಅಶುದ್ಧವಾಗಿರ್ತಕ್ಕಂಥ ಯಾವುದನ್ನ ನೀವು ಮುಟ್ಟಬಾರದು ಹೇಳ್ತಕ್ಕಂಥ ಸಂಗತಿಯನ್ನ ಅಲ್ಲಿ ಹೇಳ್ತಾರೆ. ಸೊ ನಾವು ತಿನ್ನುವಂತ ವಿಷಯಕ್ಕೆ ಅಥವಾ ನಾವು ಅಲ್ಲಿ ಇಸ್ರಾಯೇಲರು ಸೇವಿಸ್ತಕ್ಕಂಥ ವಿಷಯಕ್ಕೆ ನಿಬಂಧನೆಗಳಿರುವುದನ್ನ ನಾವು ನೋಡುತ್ತೇವೆ. ಅಂದ್ರೆ ಪರಿಶುದ್ಧವಲ್ಲದೇ ಇರ್ತಕ್ಕಂಥದನ್ನ ನೀವು ತೆಗೆದುಕೊಳ್ಳಬಾರದು, ಮತ್ತು ಯಾಕೆ ತೆಗೆದುಕೊಳ್ಳಬಾರದು ಹೇಳ್ತಕ್ಕಂಥ ಆ ಪ್ರಾಣಿಯು ಅಥವಾ ಆ ಪಕ್ಷಿಯು ಯಾಕೆ ಅದು ಅಶುದ್ಧ ಹೇಳ್ತಕ್ಕಂಥದನ್ನ ಅಲ್ಲಿ ವಿವರಣೆ ಮಾಡ್ತಾ ಬಂದಿರುವುದನ್ನ ನೋಡ್ತೇವೆ. ಅಂದ್ರೆ ಅಲ್ಲಿ ಶುದ್ಧೀಕರಣದ ಕುರಿತಾಗಿ ಕರ್ತನು
ಅಲ್ಲಿ ಬಾಹ್ಯವಾಗಿ ಕೂಡ ಮಾತನಾಡ್ತಾ ಇರುವುದನ್ನ ನಾವು ನೋಡ್ತೇವೆ. ಬಾಹ್ಯಾಚಾರದ ವಿಷಯ ಕೂಡ ಅಲ್ಲಿ ಅಡಕವಾಗಿರುವುದನ್ನ ನಾವಿಲ್ಲಿ ಗಮನಿಸ್ತಕ್ಕಂಥವರು ಆಗಿದ್ದೇವೆ ಪ್ರಿಯರೇ. ಅದರಿಂದ ಯಾಜಕ ಕಾಂಡ 11ನೇ ಅಧ್ಯಾಯದ 44 ಮತ್ತು 45 ವಚನಗಳನ್ನು ನಾವು ಗಮನಿಸುವಾಗ, ಯಾಜಕಾಂಡ 11ನೇ ಅಧ್ಯಾಯದ 44 ಮತ್ತು 45ನೇ ವಚನ ನೋಡುವಾಗ, ನೀವು ದೇವಜನರಿಗೆ ತಕ್ಕಂತೆ ಇರಬೇಕು, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಕೂಡ ಪರಿಶುದ್ಧರಾಗಿರಬೇಕು. ನೋಡ್ರಿ, ದೇವರ ಒಂದು ಸಂಗತಿಯನ್ನ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿರುವಾಗ ಅದನ್ನು ಹೇಳಿದಂತ ಮಾತು ಕೂಡ ಆಗಿದೆ. ನೀವು ದೇವಜನರಿಗೆ ತಕ್ಕಂತೆ ಇರಬೇಕು. ನೋಡ್ರಿ, ಲೋಕದ ಜನರ ಮಧ್ಯದಲ್ಲಿ ನಾವಿದ್ದೇವೆ, ದೇವಜನರಿಗೆ ತಕ್ಕಂತೆ ಇರಬೇಕೆಂಬುದಾಗಿ ಅವತ್ತಿನ ದಿನದಲ್ಲಿ ಹಳವಡಂಬಡಿ ಕಾಲದ ಇಸ್ರಾಯೇಲ್ ಮಕ್ಕಳಿಗೆ ಹೇಳ್ತಾ ಇದ್ದಾನೆ. ಹಳವಡಂಬಡಿ ಕಾಲದ ಇಸ್ರಾಯೇಲ್ ಮಕ್ಕಳಿಗೆ ನೀವೇನ್ ದೇವಜನರಿಗೆ ತಕ್ಕಂತೆ ಇರಬೇಕು, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಕೂಡ ಪರಿಶುದ್ಧರಾಗಿರಬೇಕು ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸೊ ಅದರಿಂದ ಇಲ್ಲಿ ಅನೇಕ ಶುದ್ಧೀಕರಣದ ವಿಷಯವಾಗಿ ಇಸ್ರಾಯೇಲ್ರಿಗೆ ಕೊಡಲ್ಪಟ್ಟ ಸಂಗತಿಗಳನ್ನ ಯಾಜಕ ಕಾಂಡ ಪುಸ್ತಕದಲ್ಲಿ ನಾವು ನೋಡುತ್ತಾ ಬಂದವರಾಗಿದ್ದೇವೆ. ಈ ಯಾಜಕ ಕಾಂಡ ಪುಸ್ತಕ 12ನೇ ಅಧ್ಯಾಯದ 2ನೇ ವಚನಕ್ಕೆ ಹೋಗುವಾಗ ಅಲ್ಲಿ ಮೋಶೆಗೆ ದೇವರು ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲ್ರಿಗೆ ಹೀಗೆ ಆಜ್ಞಾಪಿಸಬೇಕು, ಒಬ್ಬ ಸ್ತ್ರೀ ಗಂಡು ಮಗುವನ್ನೆತ್ತರೆ ತಾನು ತಿಂಗಳ ಹುಟ್ಟಿನಿಂದ ಹೇಗೂ ಅಶುದ್ಧಳಾಗಿರುವಳು, ಹಾಗೆಯೇ 7 ದಿನದ ತನಕ ಅಶುದ್ಧಳಾಗಿರುವಳು. ನೋಡ್ರಿ, ಅಲ್ಲಿ ನಾವು ಗಮನಿಸ್ತಾ ಬರುವಾಗ ಈ ಒಂದು ಮನುಷ್ಯನ ಜನನದ ವಿಷಯವಾಗಿರ್ತಕ್ಕಂಥ ಒಂದು ಸಂಗತಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿಯೂ ಕೂಡ ಬಾಹ್ಯವಾಗಿ ಬಾಹ್ಯಾಚಾರದ ವಿಷಯಗಳಲ್ಲಿ ನೇಮಕವಾಗಿದೆ. ಇದು ನಮಗಲ್ಲ, ಹಳವಡಂಬಡಿಕೆ ಕಾಲದಲ್ಲಿ ಆಗಿರ್ತಕ್ಕಂಥ ವಿಷಯಗಳನ್ನ ಹಳವಡಂಬಡಿಕೆಯಲ್ಲಿ ದೇವರು ಶುದ್ಧೀಕರಣದ ವಿಷಯವನ್ನಲ್ಲಿ ಮಾತನಾಡ್ತಾ ಬಂದಿರುವುದಾಗಿ ನಾವು ಗಮನಿಸ್ತೇವೆ. ಸೊ ಅದರಿಂದ ಇದು ಶುದ್ಧೀಕರಣದ ವಿಷಯವಾಗಿ 12ನೇ ಅಧ್ಯಾಯದ ಯಾಜಕ ಕಾಂಡ 12ನೇ ಅಧ್ಯಾಯ ಈ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದ್ರೆ, ಇನ್ನು ಯಾಜಕ ಕಾಂಡ 13ನೇ ಅಧ್ಯಾಯ 1ರಿಂದ ನಾವು ನೋಡ್ತಾ ಬರುವಾಗ ಕುಷ್ಠರೋಗದಿಂದ ಹೇಗೆ ಶುದ್ಧೀಕರಣ ಆಗಬೇಕು ಅಥವಾ ಕುಷ್ಠರೋಗಿಗಳ ಮಧ್ಯದಲ್ಲಿ ಹೇಗೆ ಶುದ್ಧೀಕರಣ ಹೊಂದಬೇಕು ಹೇಳ್ತಕ್ಕಂಥ ಸಂಗತಿಯನ್ನ ಯಾಜಕ ಕಾಂಡ ಪುಸ್ತಕದಲ್ಲಿ ದೇವರಲ್ಲಿ ತಿಳಿಸ್ತಾ ಬಂದಿರತಕ್ಕಂಥದನ್ನ ನಾವು 13ನೇ ಅಧ್ಯಾಯದಲ್ಲಿ ತಿಳಿಸ್ತಾ ಬಂದಿರುವುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನು ಯಾಜಕ ಕಾಂಡ 15ನೇ ಅಧ್ಯಾಯದಲ್ಲಿ ರಹಸ್ಯ ಅಂಗಗಳ ಕುರಿತಾಗಿ ಯಾವ ರೀತಿ ಇರ್ಬೇಕು, ಯಾವ ರೀತಿಯಾಗಿರ್ತಕ್ಕಂಥ ಶುದ್ಧತ್ವವನ್ನು ಕಾಪಾಡಿಕೊಳ್ಳಬೇಕು ಹೇಳುವಂತ ವಿಷಯ ಅಲ್ಲಿ ಬರೆದಲ್ಪಟ್ಟಿದೆ. ಯಾಜಕಾಂಡ 16ನೇ ಅಧ್ಯಾಯದ 2ನೇ ವಚನದಲ್ಲಿ ಮಹಾಪವಿತ್ರ ಉದ್ಯೋಗ ಸ್ಥಾನಕ್ಕೆ ಮಂಜೂಷದ ಮೇಲಣ ಕೃಪಾಸ್ಥಾನದ ಹತ್ತಿರಕ್ಕೆ ಬರುವಾಗ, ನೋಡ್ರಿ, ಅಲ್ಲಿ ಆ ಒಂದು ಮಹಾಪವಿತ್ರ ಸ್ಥಳಕ್ಕೆ ಹೋಗುವಾಗ ಮಂಜೂಷದ ಮೇಲಣ ಕೃಪಾಸನ ಹತ್ತಿರಕ್ಕೆ ಹೋಗ್ತಕ್ಕಂಥ ಸಂದರ್ಭ ಅಲ್ಲಿ ಹೇಗಿರ್ಬೇಕು ಹೇಳ್ತಕ್ಕಂಥ ಸಂಗತಿಯನ್ನ ಯಾಜಕಾಂಡ ಪುಸ್ತಕ 16ನೇ ಅಧ್ಯಾಯದ 2ನೇ ವಚನದಲ್ಲಿ ಉಲ್ಲೇಖವಾಗಿರುವುದನ್ನು ನಾವು ನೋಡ್ತಕ್ಕಂಥವ್ರಾಗಿ. ಇಲ್ಲಿ ಪ್ರಿಯರೇ, ನಾವು ಗಮನಿಸ್ತಾ ಬರುವಾಗ ಶುದ್ಧತೆ, ಪರಿಶುದ್ಧತೆ ಅಥವಾ ಶುದ್ಧತೆ, ಪರಿಶುದ್ಧತೆ ಈ ಎಲ್ಲಾ ಜೀವಿತವನ್ನು ಒಳಗೊಂಡಿರತಕ್ಕಂತ ಒಂದು ಸಂಗತಿಯೇ ಇಲ್ಲಿ ವಿಶ್ವಾಸಿಗಳಿಗೆ ಇರ್ಬೇಕಾಗಿರುವಂತದ್ದು. ಅಂದಿನ ದಿನಗಳಲ್ಲಿ ದೇವರು ಇದೇ ರೀತಿಯಾಗಿ ನೀವು ಜೀವಿಸ್ಬೇಕು ಹೇಳ್ತಕ್ಕಂಥ ಒಂದು ಸಂಗತಿ. ಈಗ ನಮಗೆ ಆಹಾರ ತಿನ್ನುವ ವಿಷಯದಲ್ಲಿ ಶುದ್ಧೀಕರಣ ಇಲ್ಲ. ನಾವು ಹೊಸ ಒಡಂಬಡಿಕೆಗೆ ಬರುವಾಗ ಅದು ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರಿಗೆ ಅನೇಕ ಸಂಗತಿಗಳನ್ನ ತಿನ್ನುವ ವಿಷಯದಲ್ಲಿ ಮತ್ತು ಕೆಲವು ಬಾಹ್ಯವಾಗಿ ಆಚರಣೆ ಮಾಡ್ತಕ್ಕಂಥ ಸಂಗತಿಗಳಿದೆ. ಇವತ್ತು ನಮಗೆ ಅದಿಲ್ಲ. ಲೋಕದ ಜನರು ಕೂಡ ಅದನ್ನ ಅವರು ಮಾಡ್ತಕ್ಕಂಥವರಾಗಿದ್ದಾರೆ. ಲೋಕದ ಜನರು ಕೂಡ ಕೆಲವರು ಆ ರೀತಿಯ ಶುದ್ಧೀಕರಣಕ್ಕಾಗಿ ಅವರು ಮಾಡ್ತಾರೆ. ಇದೆ ಸಾಮಾನ್ಯವಾಗಿ ಯಾವುದೋ ಮರಣದ ಒಂದು ಕಾರ್ಯವಾಗಿದ್ದಿರಬಹುದು ಅಥವಾ ಜನನ ಆಗಿರ್ತಕ್ಕಂಥ ಸಂದರ್ಭ ಇರಬಹುದು, ಶುದ್ಧೀಕರಣಕ್ಕಾಗಿ ಅವರು ಬಾಹ್ಯವಾಗಿ ಕೆಲವು ವಿಷಯಗಳನ್ನು ಮಾಡತಕ್ಕಂಥವರಾಗಿದ್ದಾರೆ. ಸೊ ಹಾಗಾಗಿ ಉದಾಹರಣೆಗಾಗಿ ನನಗೆ ನೆನಪಿದೆ, ನಾನು ಚಿಕ್ಕ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಯಾರ್ದೋ ಜನನ ಆಯ್ತು ಅಥವಾ ಮರಣ ಆಯ್ತು ಅಂತ ಹೇಳುವಾಗ ಅಲ್ಲಿ ಈ ಒಂದು ಭಟ್ರ ಮನೆಗೆ ಹೋಗ್ಬಿಟ್ಟು ಪಂಚಾಮೃತ ಅಂತ ಹೇಳ್ಕೊಂಡು ನಮ್ಮ ತಂದೆಯವರು ನನ್ನನ್ನೇ ಕಳಿಸ್ತಾ ಇದ್ರು ತರ್ಲಿಕ್ಕೆ. ಅದು ಯಾಕೆ ಅಂತ ಹೇಳಿದ್ರೆ, ಸ್ನಾನ ಮಾಡ್ಬಿಟ್ಟು ಅದನ್ನ ತಲೆ ಮೇಲೆ ಹಾಕೊಳ್ಳೋದು ಅಥವಾ ಕುಡಿಯೋದು ಇದೆಲ್ಲ ಮಾಡುವಂತಹ ಒಂದು ಕಾರ್ಯ ಇರ್ತದೆ. ಸೊ ಆಗ ಶುದ್ಧೀಕರಣ ಆಗುವುದು ಆಗತಕ್ಕಂಥದ್ದು ಲೋಕದಲ್ಲಿ ಈಗಲೂ ಕೂಡ ಅದು ರೂಢಿ ಇದೆ, ಲೋಕದಲ್ಲಿ ಕೂಡ ಇದೆ. ಆದ್ರೆ ಹೊಸ ಒಡಂಬಡಿಕೆಯ ಭಕ್ತರಾದ ನಮಗೆ ಆ ಎಲ್ಲ ಶುದ್ಧೀಕರಣದ ಅವಶ್ಯಕತೆ ಇಲ್ಲ. ಅದನ್ನ ನಾನು ಯಾಕೆ ಇಲ್ಲಿ ಹಳ ಒಡಂಬಡಿಕೆಯನ್ನ ನಾನು ತೆಕ್ಕೊಂಡೆ ಎಂಬುದಾಗಿ ನೋಡುವಾಗ, ಹಳ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಮಕ್ಕಳೊಟ್ಟಿಗೆ ದೇವರು ಹೇಗೆ ಶುದ್ಧೀಕರಣದ ವಿಷಯವಾಗಿ ಆತನು ಮಾತನಾಡುತ್ತಾ ಬಂದನು ಮತ್ತು ಹೊಸ ಒಡಂಬಡಿಕೆಗೆ ಅನುಗುಣವಾಗಿರ್ತಕ್ಕಂಥ ಶುದ್ಧೀಕರಣ ಏನು, ಯಾವ ರೀತಿಯಾಗಿರ್ತಕ್ಕಂಥ ಶುದ್ಧೀಕರಣಗಳನ್ನ ನಾವು ಮಾಡಿದ
ಆ ರೀತಿಯಲ್ಲಿ ಜೀವಿಸಬೇಕು ಹೇಳ್ತಕ್ಕಂಥ ಒಂದು ಸಂಗತಿ ಅಲ್ಲಿ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಕಂಡುಕೊಳ್ತಕ್ಕಂಥ ಒಂದು ಸಂಗತಿಯಾಗಿದೆ. ಅದರಿಂದ ನೋಡ್ರಿ, ಈ ಲೋಕದಲ್ಲಿ ನಾವಿದ್ದೇವೆ, ಆದರೆ ಅಲ್ಲಿಯೂ ಕೂಡ ಹಳೆ ಒಡಂಬಡಿಕೆ ಕಾಲದ ಇಸ್ರಾಯೇಲ್ಗೂ ಕೂಡ ದೇವರು ಹೇಳ್ತಾನೆ ನೋಡ್ರಿ, ಯಾಜಕಾಂಡ ಪುಸ್ತಕ 18ನೇ ಅಧ್ಯಾಯದ 2ನೇ ವಚನ. ಯಾಜಕಾಂಡ ಪುಸ್ತಕ 18ನೇ ಅಧ್ಯಾಯದ 2ನೇ ವಚನ. ಐಗುಪ್ತ ದೇಶದ ಆಚಾರಗಳನ್ನ ಅನುಸರಿಸಬಾರದು. ನೋಡ್ರಿ, ಅಲ್ಲಿ ಕೆಲವು ಆಚರಣೆಗಳು, ಲೋಕದವರು ಮಾಡುವಂತ ಆಚರಣೆಗಳು ನೀವು ಮಾಡಬಾರದು. ನೀವು ಮಾಡಿಕೊಂಡು ನನಗೆ ಏನಾಗಬಾರದು, ನೀವು ಅಪರಿಶುದ್ಧವಾಗಿರ್ತಕ್ಕಂಥ ಜೀವಿತಕ್ಕೆ ಬರಬಾರದು. ನಿಮ್ಮ ಪರಿಶುದ್ಧತೆಯ ಜೀವಿತವನ್ನು ನೀವು ಹಾಳು ಮಾಡಿಕೊಳ್ಳಬಾರದು. ಅನ್ಯರ ಹಾಗೆ ನೀವು ಜೀವಿಸಬಾರದು ಹೇಳ್ತಕ್ಕಂಥ ಸಂಗತಿಯನ್ನ ಯಾಜಕಾಂಡ ಪುಸ್ತಕ 18ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಸೊ ಅದರಿಂದ ಹೀಗೆ ಅನೇಕ ವಿಷಯಗಳು 19ನೇ ಅಧ್ಯಾಯವನ್ನು ನೋಡುವಾಗ ತಂದೆ ತಾಯಿಯ ವಿಷಯದಲ್ಲಿ ಹೇಗೆ ನಡ್ಕೊಳ್ಬೇಕು, ವಿಗ್ರಹದ ವಿಷಯದಲ್ಲಿ ಇತ್ಯಾದಿ ವಿಷಯಗಳಲ್ಲಿ ಮುಂದೆ ಬರ್ತಾ ಇರುವುದನ್ನು ನಾವು ಅಲ್ಲಿ ಗಮನಿಸ್ತಕ್ಕಂಥವ್ರು ಆಗಿದ್ದೇವೆ. ಅಂದ್ರೆ ನಾವು ಕರ್ತರಿಗೋಸ್ಕರವಾಗಿ ಶುದ್ಧೀಕರಣದ ಒಂದು ಜೀವಿತವನ್ನ ಹೇಗೆ ಸಾಗಿಸ್ಬೇಕು ಹೇಳುವುದನ್ನ ಇಸ್ರಾಯೇಲ್ ಮಕ್ಕಳಿಗೆ ದೇವರು ಅಲ್ಲಿ ತಿಳಿಸುತ್ತಾ ಬಂದಿರುವುದನ್ನು ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಅದಕ್ಕೆ ಕಾರಣ ಏನೆಂಬುದಾಗಿ ನೋಡುವಾಗ, ಕರ್ತನ ಭಕ್ತರು ಆತನಿಗೋಸ್ಕರವಾಗಿ ಪ್ರತ್ಯೇಕಿಸಲು, ನಾವುಗಳು ಒಂದು ವೇಳೆ ಹಳೆ ಒಡಂಬಡಿಕೆ ಕಾಲದಲ್ಲಿಯೂ ಕೂಡ ಆತನ ಭಕ್ತರು ಕರ್ತರಿಗಾಗಿ ಪ್ರತ್ಯೇಕಿಸಲ್ಪಟ್ಟವರಾಗಿದ್ದಾರೆ. ಇವತ್ತು ನಾವು ಕೂಡ ಕೀರ್ತನೆ 4ನೇ ಅಧ್ಯಾಯದ 3ನೇ ವಚನ ಹೇಳುತ್ತದೆ, ಯೆಹೋವನು ತನ್ನ ಭಕ್ತರನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾರೆಂದು ತಿಳಿದುಕೊಳ್ಳಿರಿ. ನೋಡ್ರಿ, ನಾವು ನೋಡುವಾಗ ಈ ಒಂದು ಶುದ್ಧೀಕರಣ ಯಾಕೆ ಅಂತ ಹೇಳಿದ್ರೆ, ಕರ್ತನು ನಮ್ಮನ್ನು ಆಯ್ದುಕೊಂಡಿರುವುದು, ಆತನು ನಮ್ಮನ್ನ ಪ್ರತ್ಯೇಕಿಸಿಕೊಂಡಿರುವಂಥದ್ದು ತನ್ನಗೋಸ್ಕರ. ಹಾಗಾದ್ರೆ ದೇವರಿಗೋಸ್ಕರವಾಗಿ ನಾವು ಇದ್ದವರಾಗಿದ್ದೇವೆ, ದೇವರಿಗೋಸ್ಕರವಾಗಿ ನಾವು ಶುದ್ಧೀಕರಣ ಆಗಬೇಕಾಗಿರ್ತಕ್ಕಂಥವರಾಗಿದ್ದೇವೆ ಹೇಳ್ತಕ್ಕಂಥ ಸಂಗತಿ ದೇವರ ವಾಕ್ಯ ನಮಗೆ ಕಲಿಸಿಕೊಡ್ತಾ ಇದೆ. ನಾವು ದಿನನಿತ್ಯದ ಜೀವಿತದಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ಒಂದು ಸಂದರ್ಭಗಳಿದೆ, ಅನೇಕ ವಿಷಯಗಳು ನಮ್ಮ ಮಧ್ಯದಲ್ಲಿ ಬರ್ತಕ್ಕಂಥದ್ದಾಗಿದೆ, ವಿವರಿಸ್ತಕ್ಕಂಥ ವಿಷಯಗಳಿದೆ, ನಾವು ಮಾತನಾಡತಕ್ಕಂಥ ವಿಷಯಗಳಿದೆ. ಯಾಕಂದ್ರೆ ನಾವು ಎಲ್ಲಾ ವಿಷಯಗಳಿಗೂ ವಿಶ್ವಾಸಿಗಳನ್ನೇ ನಾವು ಅವಲಂಬಿಸಿಕೊಂಡಿರ್ಲಿಕ್ಕೆ ಸಾಧ್ಯ ಅಲ್ಲ. ಲೋಕದಲ್ಲಿ ನಾವಿದ್ದೇವೆ. ಲೋಕದಲ್ಲಿ ನಾವಿರ್ಬೇಕಾದ್ರೆ ಈ ಲೋಕದಲ್ಲಿ ಕರ್ತನು ನಮ್ಮನ್ನ ಪ್ರತ್ಯೇಕಿಸಿಕೊಂಡಿದ್ದಾರೆ ಹೇಳ್ತಕ್ಕಂಥ ಒಂದು ಜೀವಿತ, ಈ ಒಂದು ಪರಿಶುದ್ಧತೆಯ ಜೀವಿತ. ಉದಾಹರಣೆಗಾಗಿ ಹಳೆ ಒಡಂಬಡಿಕೆ ಕಾಲದ ವಿಶ್ವಾಸಿ ಆಗಿರ್ತಕ್ಕಂಥ ಅಥವಾ ಭಕ್ತನಾಗಿರ್ತಕ್ಕಂಥ ದಾನಿಯೇಲನ ಕುರಿತಾಗಿ ನಾವು ಅಭ್ಯಾಸ ಮಾಡುವಾಗ, ದಾನಿಯೇಲನು ನಾನು ಅಪರಿಶುದ್ಧನಾಗಲಾರೆ ಎಂಬುದಾಗಿ ಹೇಳ್ತಾನೆ. ರಾಜನ ಆ ಒಂದು ದ್ರಾಕ್ಷಾರಸವನ್ನು ನಾನು ಕುಡಿದು ನಾನು ಅಶುದ್ಧನಾಗಲಾರೆ ಎಂಬುದಾಗಿ ಹೇಳ್ತಾ ಇದ್ದೆ. ಅಂದರೆ ಇಲ್ಲಿ ಶುದ್ಧೀಕರಣ ಹೊಂದಿದವನಾಗಿ ನಾನಿರ್ತೇನೆ, ನಾನು ಅಶುದ್ಧನಾಗಲಾರೆ ಹೇಳ್ತಕ್ಕಂಥ ಸಂಗತಿಯನ್ನ ದಾನಿಯೇಲನು ವ್ಯಕ್ತಪಡಿಸ್ತಾ ಇದ್ದಾನೆ. ಸೊ ಅಂದರೆ ನಾವು ಗಮನಿಸಿ ಬರುವಾಗ ಈ ದೇವರೊಟ್ಟಿಗಿರ್ತಕ್ಕಂಥ ನಮ್ಮ ಸಂಬಂಧದಲ್ಲಿ ಶುದ್ಧೀಕರಣ, ದೇವರೊಟ್ಟಿಗೆ ನಾವು ಸಂಬಂಧವನ್ನು ಹೊಂದಿದವರಾಗಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಆ ಸಂಬಂಧ ನಮಗೆ ಪುನಃಸ್ಥಾಪನೆ ಆಗಿದೆ. ಒಂದು ವೇಳೆ ತಪ್ಪಿ ಹೋಗಿರ್ತಕ್ಕಂಥ ಈ ಒಂದು ಪುನಃಸ್ಥಾಪನೆ ತಪ್ಪಿ ಹೋಗಿರ್ತಕ್ಕಂಥದ್ದು ಪುನಃಸ್ಥಾಪನೆಯ ಮುಖಾಂತರವಾಗಿ ನಮಗೆ ಅದು ಏನಾಗಿದೆ, ಪ್ರಾಪ್ತವಾಗಿದೆ ಅಥವಾ ನಮಗೆ ಲಭ್ಯವಾಗಿದೆ. ಸೊ ಹೀಗಿರ್ಬೇಕಾದ್ರೆ ಈ ಒಂದು ಶುದ್ಧೀಕರಣದ ಒಂದು ಜೀವಿತ ಕ್ರಿಸ್ತಿಯ ಜೀವಿತದಲ್ಲಿ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರ್ತಕ್ಕಂಥದ್ದಾಗಿದೆ. 1ನೇ ಥೆಸಲೋನಿಕ ಪತ್ರಿಕೆ 4ನೇ ಅಧ್ಯಾಯದ 3ನೇ ವಚನದಲ್ಲಿ ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಬೇಕೆಂಬುದೇ. ಹಾಗಾದ್ರೆ ನಾವಲ್ಲಿ ಸ್ಪಷ್ಟವಾಗಿ ನೋಡ್ತಕ್ಕಂಥವರಾಗಿದ್ದೇವೆ. 1ನೇ ಥೆಸಲೋನಿಕ ಪತ್ರಿಕೆ 4ನೇ ಅಧ್ಯಾಯದ 3ನೇ ವಚನದಲ್ಲಿ ಪೌಲನು ಥೆಸಲೋನಿಕ ಸಭೆಗೆ ಆತನು ಹೇಳ್ತಾ ಇರುವುದನ್ನು ನಾವು ಗಮನಿಸುವಾಗ, ಅದು ದೇವರ ಚಿತ್ತ ಏನೆಂದರೆ ನೀವು ಶುದ್ಧರಾಗಬೇಕೆಂಬುದೇ. ಅದರಿಂದ ನಾವು ಗಮನಿಸ್ತಾ ಬರುವಾಗ ಇದು ದೇವರ ಚಿತ್ತ. ನಾವು ಶುದ್ಧೀಕರಣ ಆಗ್ತಕ್ಕಂತ ಒಂದು ಕಾರ್ಯ ಅದು ದೇವರ ಚಿತ್ತವಾಗಿದೆ ಹೇಳುವುದರಲ್ಲಿ ನಾವು ಸ್ಪಷ್ಟವಾಗಿ ಕಾಣತಕ್ಕಂಥ ಒಂದು ಸಂಗತಿಯಾಗಿದೆ. ಈ ಶುದ್ಧೀಕರಣ ನನ್ನಲ್ಲಿ, ನಿಮ್ಮಲ್ಲಿ ಅಥವಾ ರಕ್ಷಿಸಲ್ಪಟ್ಟಿರ್ತಕ್ಕಂಥ ಎಲ್ಲರಲ್ಲಿಯೂ ಕಂಡು ಬರಬೇಕಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ. ಇದರ ಕಡೆಗೆ ನಾವು ಗಮನ ಹರಿಸಬೇಕಾಗಿರ್ತಕ್ಕಂಥ ಸಂಗತಿ ಬಹಳ ಮುಖ್ಯವಾಗಿದೆ. ಅದರಿಂದ ನಾವು ಶುದ್ಧೀಕರಣದ ಒಂದು ಕಾರ್ಯ ನಮಗೆ ಬೇಕಾಗಿದೆ. 2 ತಿಮೋಥೆಯನ ಪತ್ರಿಕೆ 2ನೇ ಅಧ್ಯಾಯದ 21ನೇ ವಚನದಲ್ಲಿ ನಾವು ಗಮನಿಸ್ತಾ ಬರುವಾಗ, 2 ತಿಮೋಥೆಯನ ಪತ್ರಿಕೆ 2ನೇ ಅಧ್ಯಾಯದ 21ನೇ ವಚನ ನಾವು ಗಮನಿಸ್ತಾ ಬರುವಾಗ, ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗುವನು. ನಾವು ನೋಡುವಾಗ ನಮ್ಮನ್ನ
ಶುದ್ಧೀಕರಣದ ಒಂದು ಮಹಾ ಉದ್ದೇಶವನ್ನ ನಾವು ನೋಡುವಾಗ ಉತ್ತಮವಾದ ಬಳಕೆಗೆ ಶುದ್ಧೀಕರಣದ ಅವಶ್ಯಕತೆ ಇದೆ. ಉತ್ತಮವಾಗಿರ್ತಕ್ಕಂಥ ಬಳಕೆಗೆ ಅವತ್ತು ಹಳವಡಂಬಡಿಕೆಯಲ್ಲಿ ತನ್ನ ಭಕ್ತರಿಗೆ ಈ ಎಲ್ಲಾ ಹಿಂದಿನ ಯಾಜಕಾಂಡ ಪುಸ್ತಕದಲ್ಲಿ ತಿಳಿಸಲ್ಪಟ್ಟಿರ್ತಕ್ಕಂಥ ಎಲ್ಲಾ ಶುದ್ಧೀಕರಣದ ವಿಧಿವಿಧಾನಗಳನ್ನ ನಾವು ಗಮನಿಸ್ತಾ ಬರುವಾಗ ದೇವರು ತನ್ನ ಭಕ್ತರನ್ನ ತನಗೋಸ್ಕರವಾಗಿ ಬಳಸುವುದಕ್ಕೋಸ್ಕರ, ತನಗೋಸ್ಕರವಾಗಿ ಅಥವಾ ತನ್ನ ನಾಮ ಮಹಿಮೆ ಹೊಂದುವುದಕ್ಕೋಸ್ಕರವಾಗಿ ಈ ಎಲ್ಲಾ ಶುದ್ಧೀಕರಣದ ನಿಯಮವನ್ನು ಆತನು ದಯಪಾಲಿಸಿದವನಾಗಿದ್ದನು. ಹಾಗೆ ಇವತ್ತು ನಮಗೆ ತಿಮೋಥಿನ ಪತ್ರಿಕೆಯಲ್ಲಿ ಹೇಳ್ತಾ ಇದೆ, ಈನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಆತನು ಯೋಗ್ಯನಾಗಿರುವನೆಂಬುದ. ಬೇರೆ ಅದರಿಂದ ನಾವು ಗಮನಿಸ್ತಾ ಬರುವಾಗ ನಮ್ಮ ಒಂದು ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿರತಕ್ಕಂಥ ಒಂದು ಸಂಗತಿ, ಕ್ರಿಸ್ತಿಯ ಜೀವಿತದಲ್ಲಿ ಈ ಶುದ್ಧೀಕರಣದ ಅವಶ್ಯಕತೆ. ನಾವು ಎಲ್ಲರೂ ಪರಿಶುದ್ಧರಾಗಿದ್ದೇವೆ. ನನ್ನಷ್ಟು ಪರಿಶುದ್ಧತೆಯಿಂದ ಜೀವಿಸ್ತಕ್ಕಂಥವರು ಯಾರು ಇಲ್ಲ. ಹಾಗೆ ಖಂಡಿತವಾಗಿ ಅಂದುಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ನಾವೆಲ್ಲರೂ ಮಾನವರಾಗಿರುವುದರಿಂದ ಅಥವಾ ನಮ್ಮಲ್ಲಿ ಪಾಪದ ರಕ್ತ ಇನ್ನೂ ಕೂಡ ಇದೆ, ಪಾಪದ ರಕ್ತ ಹೋಗ್ಲಿಲ್ಲ ಇನ್ನೂ ಕೂಡ. ಆದರೆ ಈ ದೇಹದಲ್ಲಿದ್ದುಕೊಂಡೇ ದೇವರು ನಮ್ಮನ್ನ ಶುದ್ಧೀಕರಣಕ್ಕೆ ಆತ ನಡೆಸ್ತಾ ಇದ್ದಾನೆ ಮತ್ತು ಶುದ್ಧೀಕರಣವನ್ನು ನಾವು ಅಪೇಕ್ಷೆ ಮಾಡ್ತಕ್ಕಂಥವನಾಗಿದ್ದಾನೆ. ಈ ಶುದ್ಧೀಕರಣದ ಒಂದು ಕಾರ್ಯ ನನ್ನಿಂದ, ಅನೇಕ ಭಕ್ತರಿಂದ, ಎಲ್ಲರಿಂದಲೂ ಆಗ್ಬೇಕು ಹೇಳ್ತಕ್ಕಂಥ ಒಂದು ಕಾರ್ಯ. ಹಾಗಾಗಿ ಕ್ರಿಸ್ತಿಯ ಜೀವಿತದ ವ್ಯತ್ಯಾಸಗಳನ್ನ ಲೋಕದ ಜನರು ಅನೇಕರು ಅರ್ಥ ಮಾಡಿಕೊಳ್ಳದೇ ಇರತಕ್ಕಂಥವರಾಗಿದ್ದಾರೆ. ಕಾರಣ ಏನೆಂದರೆ ವಿಶ್ವಾಸಿಗಳಾಗಿರ್ತಕ್ಕಂಥವು ನಾವು ಅದನ್ನ ತೋರಿಸಿಕೊಡುವಲ್ಲಿ ಅನೇಕ ಕಡೆಗಳಲ್ಲಿ ವಿಫಲತೆ ಹೊಂದಿರತಕ್ಕಂಥವರಾಗಿದ್ದಾರೆ. ಅನ್ಯರ ಹಾಗೆಯೇ ಯುದ್ಧಕ್ಕೆ ಹೋಗುವುದು, ಅನ್ಯರ ಹಾಗೆ ಜಗಳಕ್ಕಿಳಿಯುವುದು, ಅಥವಾ ಅನ್ಯರ ಜೊತೆಯಲ್ಲಿ ವ್ಯವಹರಿಸಿ, ಇದೆಲ್ಲ ವಿಷಯಗಳು ಇದು ಶುದ್ಧೀಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಹಾಗಾಗಿ ಈ ಶುದ್ಧೀಕರಣ ಹೊಂದಬೇಕಾದರೆ ದೇವರು ಏನನ್ನ ಹೇಳಿದ್ದಾನೆ ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡು ನಮ್ಮನ್ನ ದಿನನಿತ್ಯವೂ ಶುದ್ಧಪಡಿಸಿಕೊಂಡು ನಾವೇನ್ ಮಾಡ್ಬೇಕಾಗಿದೆ, ಶುದ್ಧೀಕರಣಕ್ಕೆ ಒಳಗಾಗಬೇಕಾಗಿರ್ತದೆ. ಲೋಕದ ರೀತಿಯಲ್ಲಿ ಬಾಹ್ಯಾಚಾರಕ್ಕೆ ನಾವು ಆ ಶುದ್ಧೀಕರಣದ ಬಗ್ಗೆ ನಮ್ಗೆ ಹೊಸ ಒಡಂಬಡಿಕೆಯಲ್ಲಿ ಹೇಳಿಲ್ಲ. ಹಳ ಒಡಂಬಡಿಕೆಯಲ್ಲಿ ಅನೇಕ ಶುದ್ಧೀಕರಣದ ವಿಷಯವಾಗಿ ಬಾಹ್ಯವಾಗಿ ಕೆಲವು ವಿಷಯಗಳನ್ನು ಅವರು ಮಾಡಬೇಕಾಗಿತ್ತು. ಅವರು ತಿನ್ನತಕ್ಕಂಥ ಆಹಾರದ ವಿಷಯವಾಗಿ ಆಗಿತ್ತು, ಮತ್ತು ಒಂದು ವೇಳೆ ಜನದ ವಿಷಯವಾಗಿ, ಮರಣದ ವಿಷಯವಾಗಿ, ಅಥವಾ ಇತರ ಜನರ ಅನ್ಯ ಜನಾಂಗಗಳ ಮಧ್ಯದಲ್ಲಿ ಜೀವಿಸತಕ್ಕಂಥ ಸಂದರ್ಭ, ಈ ಎಲ್ಲ ಸಂದರ್ಭಗಳಲ್ಲಿ ಅವರು ಶುದ್ಧೀಕರಣವನ್ನ ಕಾಪಾಡಿಕೊಳ್ಳಬೇಕಾಗಿರ್ತಕ್ಕಂಥ ಒಂದು ಸಂಗತಿ ಹಳ ಒಡಂಬಡಿಕೆ ಕಾಲದ ಭಕ್ತರಿಗಿತ್ತು. ಹಾಗಂತ ಇವತ್ತು ಕೂಡ ನಮಗೂ ಕೂಡ ಇದೆ. ಆದ್ರೆ ಆ ರೀತಿಯಾಗಿರ್ತಕ್ಕಂಥ ಸಂಗತಿಗಳಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಸಂಗತಿಗಳನ್ನು ಲೋಕದವರೊಟ್ಟಿಗೆ ನಾವು ಮಾಡುವ ಹಾಗೆ ಇಲ್ಲ. ಅನೇಕ ಸಂದರ್ಭಗಳಲ್ಲಿ ನಾವು ಮರಣದ ಕಾರ್ಯಗಳಿಗೆ ಹೋದಾಗ ನಮ್ ಕಡೆ ಎಲ್ಲ ಒಂದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಒಂದ್ ವೇಳೆ ಅನ್ಯ ಜನಾಂಗದವರ ಮರಣ ಕಾರ್ಯಗಳಿಗೆ ನಾವು ಭಾಗವಹಿಸಿದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮನ್ನ ಸಮುದ್ರ ಅದೇ ನಾನು ಹಾಗೆ ಹೇಳಿದೆ ಪಂಚಾಮೃತ ಅಂತ ಹೇಳ್ಕೊಂಡು ಅದನ್ನ ಸ್ಮಶಾನದ ಹತ್ತಿರ ನದಿನೋ ಅಥವಾ ಒಂದು ವೇಳೆ ಸಮುದ್ರನೇ ಇರ್ತದೆ, ಅಲ್ಲಿ ಸಮುದ್ರದಲ್ಲಿ ಸ್ನಾನ ಮಾಡಿ ಅದನ್ನ ಹಾಕೊಂಡು ಬರ್ಬೇಕು. ನಾವು ವಿಶ್ವಾಸಿಗಳಾದ ಮೇಲೆ ಅದನ್ನ ನಾವು ಮಾಡಿಲ್ಲ. ನಾವು ಪ್ರಾರಂಭದಲ್ಲಿ ನಂಬಿಕೆ ಇಟ್ಟಾಗ ನಮ್ಮ ಊರಲ್ಲೆಲ್ಲ ದೊಡ್ಡ ಸಮಸ್ಯೆ ಆಯ್ತದು. ಯಾಕಂತ ಹೇಳಿದ್ರೆ ನಾವು ಮನೆಯಲ್ಲಿ ಯಾರಾದ್ರೂ ಒಬ್ರು ಹೋಗ್ಬೇಕಾಗಿತ್ತು. ನಾವು ಕೂಡ ಹೋಗಿ ಸಾಮಾನ್ಯವಾಗಿ ಅಲ್ಲಿ ಆ ಒಂದು ಕಾರ್ಯದಲ್ಲಿ ಹಾಜರಾಗಿ ಬರ್ತಾ ಇದ್ವಿ. ಆದ್ರೆ ಅಲ್ಲಿಂದ ಬರುವಾಗ ಅನೇಕರು ನಮಗೆ ಪ್ರಶ್ನೆ ಮಾಡ್ತಾ ಇದ್ರು, ಇವರು ಶುದ್ಧ ಇಲ್ಲದೆ ಡೈರೆಕ್ಟ್ ಆಗಿ ಮನೆಗೆ ಹೋಗ್ತಾ ಇದ್ದಾರಂತೆ, ಇವರು ನದಿಗೆ ಸ್ನಾನ ಮಾಡದೆ ಆ ಪಂಚಾಮೃತನ ಹಾಕೊಳ್ಳದೆ ಇವ್ರು ಹೋಗ್ತಾ ಇದ್ದಾರೆ ಹೇಳಿ ಕಂಪ್ಲೇಂಟ್ ಬರೋಕ್ ಸ್ಟಾರ್ಟ್ ಆಯ್ತು. ನಂತರ ನಾವು ಹೋಗುದು ಕೂಡ ನಿಲ್ಲಿಸ್ಬಿಟ್ಟು ಹೀಗೆ ಅನೇಕ ಸಮಸ್ಯೆಗಳು ಅದರ ಮೇಲೆ ನಂತರ ಆಯ್ತು, ಆ ವಿಷಯ ಬೇರೆ. ಆದ್ರಿಂದ ನಾವು ಗಮನಿಸ್ತಾ ಬರುವಾಗ ಈ ಶುದ್ಧೀಕರಣದ ವಿಷಯ ಲೋಕದ ಜನರ ಮಧ್ಯದಲ್ಲಿಯೂ ಕೂಡ ಈ ಬಾಹ್ಯ ಆಚಾರಗಳ ಮುಖಾಂತರವಾಗಿ ತೋರಿಸುವುದನ್ನು ನಾವು ಈಗಲೂ ಕೂಡ ಕಾಣ್ತಾ ಇದ್ದೇವೆ. ಆದ್ರೆ ನಮಗಿರ್ತಕ್ಕಂಥ ಕ್ರಿಸ್ತಿಯ ಜೀವಿತದಲ್ಲಿರ್ತಕ್ಕಂಥ ಶುದ್ಧೀಕರಣವನ್ನ ನಾವು ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡು ಮುಂದೆ ಹೋಗ್ಬೇಕಾಗಿರ್ತಕ್ಕಂಥದ್ದಾಗಿದೆ. ಹಾಗಾದ್ರೆ ನಮ್ಮನ್ನು ಶುದ್ಧೀಕರಣ ಮಾಡತಕ್ಕಂಥವರು ಯಾರಾಗಿದ್ದಾರೆ ಮತ್ತು ಶುದ್ಧೀಕರಣ ಹೇಗೆ ನಾವು ಮಾಡಿಕೊಳ್ಬೇಕು, ಈ ಎಲ್ಲಾ ಸಂಗತಿಗಳು ಅದನ್ನ ಕ್ಲುಪ್ತವಾಗಿ ಮುಂದಿನ ದಿನಮಾನಗಳಲ್ಲಿ ದೇವರ ಚಿತ್ತವಾದರೆ ನಾವು ಧ್ಯಾನ ಮಾಡೋಣ. ದೇವರು ಈ ವಾಕ್ಯ ಭಾಗಗಳನ್ನು ಆಶೀರ್ವದಿಸಲಿ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಿಮ್ಮೆಲ್ಲರಿಗೆ ಪ್ರೀತಿಯ ವಂದನೆಗಳು.